ಸೊ ಅನಾಥರಿಗೆ ಬಟ್ಟೆ ಊಟ ಪ್ರಾಬ್ಲಮ್ ಇಲ್ಲ, ಅನಾಥಾಶ್ರಮದಲ್ಲಿ ಊಟ ಹಾಕ್ಬಿಡ್ತಾರೆ, ಅನಾಥಾಶ್ರಮದಲ್ಲಿ ಬಟ್ಟೆ ಕೊಡಿಸ್ಬಿಡ್ತಾರೆ. ಆದರೆ ನೀನು ಇದು ಮಾಡಬೇಡಪ್ಪ, ನೀನು ಇದನ್ನು ಮಾಡು, ಇದನ್ನು ಮಾಡ್ಕೋ, ಅದನ್ನು ಓದು, ಇದು ಮದುವೆ ಮಾಡ್ಕೋ, ಈ ಹುಡುಗಿನ ಮಾಡ್ಕೋ, ಆ ಬೇಡಪ್ಪ ಇಲ್ಲಿ ಹೋಗಬೇಡ ಅಲ್ಲಿ ಹೋಗಬೇಡ ಅಂತ ಹೇಳ್ಕೊಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ವಲ್ಲ, ಅದು ಒಂದೇ ಆರ್ಫನ್ಸ್ ಜೀವಿತದಲ್ಲಿ ಭಾಳ ದುಃಖಕರವಾದಂಥ ಒಂದು ವಿಷಯ. ಇವತ್ತು ಅನೇಕರು ಸ್ಪಿರಿಚುವಲಿ ದೇ ಆರ್ ಲೈಕ್ ಆರ್ಫನ್ಸ್, ದೇ ಡೋಂಟ್ ನೋ ವಾಟ್ ಟು ಡೂ. ಶತ್ರುಗಳ ಮಧ್ಯದಲ್ಲೇ ದೇವರು ಏನು ಮಾಡಿದ್ರು? ಯೋಸೆಫನ್ನ ಮೇಲೆ. ಅದು ಮಾತ್ರ ಅಲ್ಲ, ದಾನಿಯೇಲನು, ಶಾದ್ರಾಕ್, ಮೇಷಕ್, ಅಬೇದ್ನಗೋ ಇವರೆಲ್ಲ ನೋಡಿ ಎಲ್ಲಿ ಬೆಳೆದವ್ರು ಗೊತ್ತಾ, ಎಲ್ಲಿಂದ ಬಂದವರು ಅಂದರೆ ಎಲ್ಲ ಶತ್ರುಗಳ ಮಧ್ಯದಲ್ಲೇ. ನೆಬೂಕದ್ನೆಚ್ಚರನ ಅರಸನ ಮಧ್ಯದಲ್ಲೇ ನೋಡಿ ಆರಾಧನೆ ಮಾಡಬಾರ್ದು, ಎಲ್ಲ ವಿಗ್ರಹ ಆರಾಧನೆ ಅದರಲ್ಲಿ ಇವರು ಇಲ್ಲ ನಾವು ಹಿಂಗೆ ಇರ್ತೀವಿ ಅಂತ. ಸೊ ಒಬ್ಬನ್ನ ದೇವರು ಆಶೀರ್ವದಿಸ್ಬೇಕು ಅಂದರೆ ಅದಕ್ಕೆ ವಿರುದ್ಧವಾಗಿ 1000 ಶತ್ರುಗಳಿದ್ರು ನಿನ್ನನ್ನು ಆಶ್ವಸಿಸ್ಬೇಕು ಅಂದರೆ ಯಾರಿಂದಲೂ ತಡೆ ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ನಾವು ಎಣಿಸಲಾಗದಷ್ಟು ಅಂದರೆ ನಾವು ಯೋಚನೆ ಮಾಡೋದಕ್ಕಿಂತ ದೇವ್ರ ಮೇಲೆ ಮಾಡ್ತಾರೆ. ಸೊ ಯೋಚಿಸುವುದಕ್ಕಿಂತ ಅಧಿಕವಾಗಿ ಮಾಡ್ತಾರೆ ಅಂದರೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ಯಾಕೆ ಗೊತ್ತಾ, ನೀನು ಯೋಚನೆ ಮಾಡೋದು ನಡೆಯಲ್ಲ, ಅದಕ್ಕೂ ಮೇಲೇ ನಡೆಯೋದು. ಇದೆರಡಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಎಲ್ಲದಕ್ಕಾಗಿಯೂ ನಾವು ಸ್ತೋತ್ರ ಅಂತ ಹೇಳ್ಬಾರ್ದು, ಎಲ್ಲದರಲ್ಲಿಯೂ ಸ್ತೋತ್ರ. ಎರಡು ಡಿಫ್ರೆನ್ಸ್ ಏನು ಗೊತ್ತಾ ನೋಡಿ. ಒಂದು ವೇಳೆ ಕಾಯಿಲೆ ಇರ್ಬೋದು, ದೇವರೇ ಕಾಯಿಲೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ಬಾರ್ದು, ಕಾಯಿಲೆಯಲ್ಲೇ ಸ್ತೋತ್ರ ಹೇಳಬೇಕು. ಯಾಕೆ ಗೊತ್ತಾ, ಅದನ್ನು ರಿಕವರ್ ಮಾಡೋದಕ್ಕೆ. ಇವತ್ತು ನಾವೇನು ಅನ್ಕೊಂಡು, ದೇವರೇ ಕಷ್ಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ಕ್ಯಾನ್ಸರ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ಪ್ರಾಬ್ಲಮ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ಸಾಲ ಇರೋದಕ್ಕಾಗಿ ಸ್ತೋತ್ರ, ಹಂಗೆಲ್ಲ ಪ್ರೇಯರ್ ಮಾಡ್ಬೋದು. ನಾವು ಸ್ತೋತ್ರ ಏನಕ್ಕೆ ಹೇಳಬೇಕು ಅಂದರೆ ಆ ಸ್ತೋತ್ರ ಎಲ್ಲನ ಚೇಂಜ್ ಮಾಡಬೇಕು. ಸೊ ಎಲ್ಲದರಲ್ಲಿಯೂ ಸ್ತೋತ್ರ ಮಾಡಿ ಅಂತಲೇ ಐತೆ ಹೊರತು ಎಲ್ಲದಕ್ಕಾಗಿಯೂ ಸ್ತೋತ್ರ ಮಾಡಿ ಅಂತಿಲ್ಲ. ನಿಮ್ಮ ಕೆಲಸದ ಮೇಲಾಗಲಿ, ನಿಮ್ಮ ಮನೆಯಲ್ಲಾಗಲಿ, ನಿಮ್ಮ ಫ್ಯಾಮ್ಲಿಯಲ್ಲಾಗಲಿ ನೀವು ಬೆಳಿಬಾರ್ದು, ನೀವು ಉದ್ಧಾರ ಆಗಬಾರ್ದು, ನೀವು ಮುಂದುವರಿಬಾರ್ದು, ನಿಮ್ಮ ಮೇಲಕ್ಕೆ ಬರಬಾರ್ದು ಅಂತ ಏನೇ ಪ್ಲ್ಯಾನ್ ಮಾಡಿದ್ರು ನಿಮ್ಮ ಹಣೆ ಬಾರದಲ್ಲಿ ದೇವ್ರು ಬರೆದು ಬಿಟ್ಟಿದ್ದಾರೆ ನಿನ್ನನ್ನು ಆಶ್ವಸಿಸಲೇಬೇಕು ಅಂತ. ಈ ಸಂದೇಶನ ಕೇಳ್ತಾ ಇರುವಂಥ ಎಲ್ಲರಿಗೂ ಒಂದು ಫೈನಾನ್ಷಿಯಲ್ ರಿಲೀಸ್ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಕಮ್ಯಾಂಡ್ ಮಾಡ್ತೇನೆ. ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ, ಓ ದೇವಾ ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಹೇಳೋಣವ, ನೀನೇ ನೀನೇ ನನ್ನ ಒಡೆಯನಯ್ಯ, ಓ ನೀನೇ ನೀನೇ ನನ್ನ ರಾಜನಯ್ಯ, ಓಹೋ ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಎಲ್ಲರೂ ಸೇರಿ ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. ಎಲ್ಲರೂ ನೀನೇ ನೀನೇ ನನ್ನ ಒಡೆಯನಯ್ಯ, ಓಹೋ ನೀನೇ ನೀನೇ ನನ್ನ ರಾಜನಯ್ಯ. ಎಲ್ಲರೂ ನೀನೇ ನೀನೇ ನನ್ನ ಒಡೆಯನಯ್ಯ, ನೀನೇ ನೀನೇ ನನ್ನ ರಾಜನಯ್ಯ. యేసయ్య 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 ನನ್ನ ಬೆಳವಣಿಗೆಯನ್ನು ಯಾರಿಂದಲೂ ತಡೆ ಮಾಡೋಕ್ಕಾಗೋದಿಲ್ಲ, ಅದೇ ನನ್ನ ಹಣೆ ಬರ. ಎಲ್ಲರೂ ಹೇಳಿ, ನನ್ನ ಬೆಳವಣಿಗೆನ ಯಾರಿಂದಲೂ ತಡೆ ಮಾಡೋಕ್ಕಾಗೋದಿಲ್ಲ, ಇದೇ ನನ್ನ ಹಣೆ ಬರ. ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ದಂಥ ಎಲ್ಲರ ಜೀವಿತಗಳಲ್ಲೂ ಬದಲಾವಣೆಗಳು ನಿಶ್ಚಯವಾಗಿ ಉಂಟಾಗುತ್ತೆ. ಶತ್ರು ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಸ್ಟಾಪ್ ಮಾಡಬೇಕು ಅಂತ ಅದನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಐಗುಪ್ತ ದೇಶದಲ್ಲಿ ಜೋಯಿಸರು
ಮಂತ್ರವಾದಿಗಳು ಕಂಡುಹಿಡಿದುಬಿಟ್ರು. ಒಬ್ಬರು ಯಾರೋ ಇಲ್ಲಿ ಹುಟ್ಟುತ್ತಾರೆ, ಅವ್ರ ಮುಖಾಂತರ ಎಲ್ಲ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗಡೆ ಹೋಗ್ತಾರೆ ಅಂತ ಹೆಂಗೋ ಅವ್ರಿಗೆ ಸ್ವಲ್ಪ ಐಡಿಯಾ ಬಂದ್ಬಿಡ್ತು. ಅದಕ್ಕೆ ರಾಜ ಏನು ಮಾಡ್ದ, ಎಲ್ಲ ಗಂಡು ಮಕ್ಕಳನ್ನು ಏನು ಮಾಡಿ ಒಂದು ಸಾಯಿಸ್ಬಿಡಿ ಅಂತ ಹೇಳಿ ಎಲ್ಲ ಗಂಡು ಮಕ್ಕಳನ್ನು ಸಾಯಿಸ್ಕೊಂಡೇ ಬಂದರು. ಸೊ ಶತ್ರು ಏನು ಮಾಡ್ದ, ಎಲ್ಲರನ್ನೂ ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ದ. ದೇವ್ರು ಏನು ಮಾಡಿದ್ರು ಗೊತ್ತಾ, ಎಲ್ಲಿ ಕೊಲ್ಲಬೇಕು ಅಂತಿದ್ರು ಅವ್ರ ಮನೇಲೇ ಇಟ್ಟು ಒಬ್ಬನ್ನ ಬೆಳೆಸ್ಕೊಂಡೇ ಬಂದರು. ಇದೇ ನಮ್ಮ ದೇವರು. ಶತ್ರು ಏನೆಲ್ಲ ಪ್ಲ್ಯಾನ್ ಮಾಡಿದ್ರು ಅವ್ರ ಮಧ್ಯದಲ್ಲೇ ದೇವರು ಒಂದು ಮೋಶನ ಎಬ್ಬಿಸಿದ ಹಾಗೆ, ನನಗೆ ವಿರೋಧವಾಗಿ ಎಷ್ಟೋ ಶತ್ರುಗಳು, ನಿಮಗೆ ವಿರೋಧವಾಗಿ ಎಷ್ಟೋ ಶತ್ರುಗಳಿದ್ದರು. ದೇವರು ಮೋಶನ್ ಮಾತ್ರ ಹೇಗೆ ಮುಚ್ಚಿ ಮರೆ ಮಾಡಿ ಶತ್ರುಗಳ ಕೈಯಿಂದನೇ ಬೆಳೆಸಿದ್ರು ನೋಡಿ ದೇವರು. ಆಮೇನ್. ಎಲ್ಲಿ ಎಗೇನ್ಸ್ಟ್ ಇದೆಯೋ, ಎಲ್ಲಿ ಎನಿಮಿ ಇದ್ದಾರೋ ಅಲ್ಲಿಂದನೇ ದೇವರು ಒಬ್ಬರನ್ನ ಎಬ್ಬರಿಸಿದ್ರು. ಶತ್ರು ದುಶ್ಮನ್ಕಿದ್ದಾರೆ ಅಂದರೆ ಗರ್ಮೇಯೇ. ಈಗ ಐಗುಪ್ತ ದೇಶನ ಖಾಲಿ ಮಾಡುವಂಥ ಒಬ್ಬ ಎಲ್ಲಿ ಇದ್ದ, ಅರಮನೆಯಲ್ಲೇ ಇದ್ದ. ದೇವರು ಅಲ್ಲೇ ಇಟ್ಟರು ಒಬ್ಬನ್ನ. ಸೊ ಶತ್ರು 1000 ಪ್ಲ್ಯಾನ್ ಮಾಡ್ಬೋದು ನಿಮ್ಮ ಮೇಲೆ, ಆದರೆ ದೇವ್ರು ನಿನ್ನ ಮೇಲೆ ಇಟ್ಟಿರುವಂಥ ಪ್ಲ್ಯಾನ್ ಡಿಫ್ರೆಂಟ್. ಪ್ರೈಸ್ ಲಾರ್ಡ್. ನಿಮ್ಮ ಕೆಲಸದ ಮೇಲಾಗಲಿ, ನಿಮ್ಮ ಮನೆಯಲ್ಲಾಗಲಿ, ನಿಮ್ಮ ಫ್ಯಾಮ್ಲಿಯಲ್ಲಾಗಲಿ, ನೀವು ಬೆಳಿಬಾರ್ದು, ನೀವು ಉದ್ಧಾರ ಆಗಬಾರ್ದು, ನೀವು ಮುಂದುವರಿಬಾರ್ದು, ನಿಮ್ಮ ಮೇಲಕ್ಕೆ ಬರಬಾರ್ದು ಅಂತ ಏನೇ ಪ್ಲ್ಯಾನ್ ಮಾಡಿದ್ರು ನಿಮ್ಮ ಹಣೆ ಬಾರದಲ್ಲಿ ದೇವ್ರು ಬರೆದು ಬಿಟ್ಟಿದ್ದಾರೆ ನಿನ್ನನ್ನು ಆಶ್ವಾಸಲೇಬೇಕು ಅಂತ. ಆಮೇಲೆ ಈ ಸಂದೇಶನ ಕೇಳ್ತಾ ಇರುವಂಥ ಎಲ್ಲರಿಗೂ ಒಂದು ಫೈನಾನ್ಷಿಯಲ್ ರಿಲೀಸ್ ಆಗಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಕಮ್ಯಾಂಡ್ ಮಾಡ್ತೇನೆ. ಏಮೇ ನೋಡಿ, ಬೈಬಲಲ್ಲಿ ಮೋಶೆ ಮಾತ್ರ ಅಲ್ಲ, ಬೈಬಲಲ್ಲಿ ಯೋಸೆಫನು ಸಹ ಅಷ್ಟೇ. ಯೋಸೆಫನ್ ನೋಡಿ, ಅಣ್ಣ ತಮ್ಮ ರೆಕಮೆಂಡೇಶನು ಏನೂ ಇಲ್ಲ, ಹೊಸ್ದಾಗಿ ಹೋಗ್ತಾನೆ ಒಂದು ಕಡೆ, ಅವನ ಜೊತೆ ಯಾರೂ ಇಲ್ಲ. ಅದರ ಸತ್ಯವೇದ ಈ ರೀತಿ ಹೇಳುತ್ತೆ, ಯೋಸೇಫನೊಂದಿಗೆ ದೇವರಿದ್ರಂತೆ. ಆಮೇನ್. ಯೋಸೇಫನೊಂದಿಗೆ ದೇವರಿದ್ರು. ಅದಕ್ಕೆ ಯಾವ ರೆಕಮೆಂಡೇಶನ್ ಬೇಕಾಗಿಲ್ಲ. ನಮ್ಮ ಅಣ್ಣ ಇದ್ದಿದ್ರೆ ಚೆನ್ನಾಗಿರೋದು, ಮಾವ ಇದ್ದಿದ್ರೆ ಚೆನ್ನಾಗಿರೋದು, ಇವ್ರು ಹೆಲ್ಪ್ ಮಾಡಿದರೆ, ಅವ್ರು ಹೆಲ್ಪ್ ಮಾಡಿದರೆ, ಈ ಕಥೆನೇ ಬೇಡ. ದೇವರೊಬ್ಬರು ಇದ್ದು ಬಿಟ್ಟರೆ ನಿನಗೆ ಯಾರ ರೆಕಮೆಂಡೇಶನ್ನು ಬೇಡ. ಸೊ ಬೈಬಲ್ ಹೇಳುತ್ತೆ, ಗೊತ್ತಿಲ್ಲದೇ ಇರುವಂಥ ಊರಲ್ಲಿ ಯೋಸೇಫನು ಗವರ್ನರ್ ಆಗಿಬಿಟ್ಟ. ಅವನೇ ಅಧಿಕಾರ ಫುಲ್. ಈಜಿಪ್ಟ್ನ ದೇವರು ಯೋಸೇಫನ ಕೈಲಿ ಕೊಟ್ಟರು. ಶತ್ರುಗಳ ಮಧ್ಯದಲ್ಲೇ ದೇವರು ಏನು ಮಾಡಿದ್ರು, ಯೋಸೇಫನ ಮೇಲೆ ಕದ್ದು. ಅದು ಮಾತ್ರ ಅಲ್ಲ, ದಾನಿಯೇಲನು ಶಾದ್ರಾಕ್, ಮೇಷಕ್, ಅಬೇದ್ನಗೋ ಇವರೆಲ್ಲ ನೋಡಿ ಎಲ್ಲಿ ಬೆಳೆದವ್ರು ಗೊತ್ತಾ, ಎಲ್ಲಿಂದ ಬಂದವರು ಅಂದರೆ ಎಲ್ಲ ಶತ್ರುಗಳ ಮಧ್ಯದಲ್ಲೇ. ನೆಬೂಕದ್ನೆಚ್ಚರನ ಅರಸನ ಮಧ್ಯದಲ್ಲೇ ನೋಡಿ ಆರಾಧನೆ ಮಾಡಬಾರ್ದು, ಎಲ್ಲ ವಿಗ್ರಹ ಆರಾಧನೆ ಅದರಲ್ಲಿ ಇವರು ಇಲ್ಲ, ನಾವು ಹಿಂಗೆ ಇರ್ತೀವಿ ಅಂತ. ಸೊ ಒಬ್ಬನ್ನ ದೇವರು ಆಶೀರ್ವದಿಸ್ಬೇಕು ಅಂದರೆ ಅದಕ್ಕೆ ವಿರುದ್ಧವಾಗಿ 1000 ಶತ್ರುಗಳಿದ್ರು ನಿನ್ನನ್ನು ಆಶ್ವಾಸಿಸ್ಬೇಕು ಅಂದರೆ ಯಾರಿಂದಲೂ ತಡೆ ಮಾಡೋಕ್ಕಾಗೋದಿಲ್ಲ. ಸೊ ಇವತ್ತು ನೀವು ಅದನ್ನು ಅರ್ಥ ಮಾಡ್ಕೊಬೇಕು. ಪ್ರೈಸ್ ದಿ ಲಾರ್ಡ್. ಸೊ ನಾವು ದೇವರಿಗೆ ಸ್ತೋತ್ರ ಮಾಡ್ಕೊಂಡಿರ್ಬೇಕು, ಖುಷಿಯಲ್ಲಿರಬೇಕು. ಸತ್ಯವೇದ ಈ ರೀತಿ ಹೇಳುತ್ತೆ, ನಾವು ಎಣಿಸಲಾಗದಷ್ಟು ಅಂದರೆ ನಾವು ಯೋಚನೆ ಮಾಡೋದಕ್ಕಿಂತ ದೇವ್ರ ಮೇಲೆ ಮಾಡ್ತಾರಂತೆ. ಸೊ ಯೋಚಿಸುವುದಕ್ಕಿಂತ ಅಧಿಕವಾಗಿ ಮಾಡ್ತಾರಂದರೆ ನೀವು ಯಾಕೆ ಯೋಚನೆ ಮಾಡ್ತೀರಾ? ಯಾಕೆ ಗೊತ್ತಾ, ನೀನು ಯೋಚನೆ ಮಾಡೋದು ನಡೆಯಲ್ಲ, ಅದಕ್ಕೂ ಮೇಲೇನೆ ನಡೆಯೋದು. ಸೊ ನಿನ್ನ ಯೋಚನೆಗಿಂತ ಜಾಸ್ತಿ ಮಾಡ್ತಾರೆ ಅಂದರೆ ನೀವು ಯೋಚನೆ ಮಾಡೋದನ್ನು ಬಿಟ್ಬಿಡಿ. ನಾಳೆ ಏನು ಅನ್ನೋದನ್ನು ಯೋಚನೆ ಮಾಡೋದನ್ನು ಬಿಟ್ಬಿಡಿ. ನಾಳೆ ಏನು ಮಾಡಬೇಕು, ಏನು ದೇವ್ರು ನಿನಗಾಗಿ ನೇಮಿಸ್ಬೇಕು, ನಿಮ್ಮ ಮಕ್ಕಳಿಗೆ ಏನು ನೇಮಿಸ್ಬೇಕು, ದೇವ್ರು ಆಲ್ರೆಡಿ ಗಾಡ್ ಹ್ಯಾಸ್ ಪ್ಲ್ಯಾನ್ಡ್ ಎವ್ರಿಥಿಂಗ್. ಐ ಮೀನ್, ಸೊ ಡೋಂಟ್ ವರಿ ಅಬೌಟ್ ಟುಮಾರೋ. ನಮ್ಮ ಒಂದೇ ಒಂದು ವರಿ ಮಾತ್ರನೇ ಇರಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಒಂದೇ ಒಂದನ್ನು ಮಾತ್ರ ನೀನು ಯೋಚನೆ ಮಾಡಿ. ಏನು ಗೊತ್ತಾ, ದೇವರ ರಾಜ್ಯನ ಮಾತ್ರ ಯೋಚನೆ ಮಾಡು. ಸೊ ನಂದು ನಿಮ್ಮದು ಕೆಲಸ ಏನು ಗೊತ್ತಾ, ದೇವರ ರಾಜ್ಯನ ಹೇಗೆ ಕಟ್ಟಬೇಕು ಅನ್ನೋದನ್ನು ಮಾತ್ರ ನಾವು ಯೋಚನೆ ಮಾಡೋಣ. ನಿಮ್ಮ ಫ್ಯಾಮ್ಲಿನ ದೇವ್ರು ಕಟ್ತಾರೆ, ನಿಮ್ಮ ಮಕ್ಕಳ ಲೈಫ್ನ ದೇವ್ರು ಕಟ್ತಾರೆ. ಸೊ ನೀವು ದೇವ್ರ ರಾಜ್ಯನ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿ, ದೇವ್ರು ನಿಮ್ಮ ಕುಟುಂಬನ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ನೋಡಿ, ಸತ್ಯವೇದ ಈ ರೀತಿ ಹೇಳುತ್ತೆ ಒಂದು ವಾಕ್ಯ, 1 ಥೆಸಲೋನಿಯನ್ಸ್ 5:18. 1 ಥೆಸಲೋನಿಕೆಯವರೆಗೆ ಬರೆದ ಪುಸ್ತಕ 5:18. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಸತ್ಯವೇದ ಏನು ಹೇಳುತ್ತೆ? ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇನ್ನೊಂದ್ಸತಿ ಹೇಳಿ. ನಾವು ಎಲ್ಲದಕ್ಕೂ ಸ್ತೋತ್ರ ಮಾಡಬಾರ್ದು, ಎಲ್ಲದರಲ್ಲಿಯೂ ಸ್ತೋತ್ರ ಮಾಡಬೇಕು. ಇದೆರಡಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಎಲ್ಲದಕ್ಕಾಗಿಯೂ ನಾವು ಸ್ತೋತ್ರ ಅಂತ ಹೇಳ್ಬಾರ್ದು, ಎಲ್ಲದರಲ್ಲಿಯೂ ಸ್ತೋತ್ರ. ಎರಡು ಡಿಫ್ರೆನ್ಸ್ ಏನು ಗೊತ್ತಾ? ನೋಡಿ, ಒಂದು ವೇಳೆ ಕಾಯಿಲೆ ಇರ್ಬೋದು, ದೇವರೇ ಕಾಯಿಲೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ಬಾರ್ದು, ಕಾಯಿಲೆಯಲ್ಲೇ ಸ್ತೋತ್ರ ಹೇಳಬೇಕು. ಯಾಕೆ ಗೊತ್ತಾ? ಅದನ್ನು ರಿಕವರ್ ಮಾಡೋದಕ್ಕೆ. ಇವತ್ತು ನಾವೇನು ಅನ್ಕೊಂಡು, ದೇವರೇ ಕಷ್ಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ಕ್ಯಾನ್ಸರ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ಪ್ರಾಬ್ಲಮ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ಸಾಲ ಇರೋದಕ್ಕಾಗಿ ಸ್ತೋತ್ರ, ಹಂಗೆಲ್ಲ ಪ್ರೇಯರ್ ಮಾಡ್ಬೋದು. ನಾವು ಸ್ತೋತ್ರ ಏನಕ್ಕೆ ಹೇಳಬೇಕು ಅಂದರೆ, ಆ ಸ್ತೋತ್ರ ಎಲ್ಲನ ಚೇಂಜ್ ಮಾಡಬೇಕು.
ಸೊ ಎಲ್ಲದರಲ್ಲಿಯೂ ಸ್ತೋತ್ರ ಮಾಡಿ ಅಂತಾನೆ ಐತೆ ಹೊರತು ಎಲ್ಲದಕ್ಕಾಗಿಯೂ ಸ್ತೋತ್ರ ಮಾಡಿ ಅಂತಿಲ್ಲ. ಯೇಸು ಸ್ವಾಮಿ ಸತ್ತಂತ ಲಾಜರನ ಮುಂದೆ ಹೋಗ್ಬಿಟ್ಟು ಏನು ಹೇಳಿದ್ರು? ಸ್ತೋತ್ರ ಅಂದರು. ಎಲ್ಲಿ ಹೇಳಿದ್ರು? ಲಾಜರನ ಡೆಡ್ ಬಾಡಿ ಮುಂದೆ ಏನು ಹೇಳಿದ್ರು? ಸ್ತೋತ್ರ ಅಂದರು. ಏನಕ್ಕೆ? ದೇವರೇ ಲಾಜರನ ಸತ್ತದಕ್ಕಾಗಿ ಸ್ತೋತ್ರ ಅಂದ್ರ? ಏನಕ್ಕೆ ಅಲ್ಲಿ ಸ್ತೋತ್ರ ಬಂದು ಗೊತ್ತಾ? ಸತ್ತಂತ ಲಾಜರನ ಜೀವಂತವಾಗಿ ಎದ್ದೇಳ್ತಾನೆ ಅನ್ನೋದಕ್ಕಾಗಿ ಸ್ತೋತ್ರ. ಇವತ್ತು ನಿಮ್ಮ ಸ್ತೋತ್ರ ಎಲ್ಲ ಸತ್ತಂತ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಸೊ ನೀವು ಸ್ತೋತ್ರ ಏನಕ್ಕೆ ಮಾಡಬೇಕು? ನೀವು ಯಾಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಪರಿಸ್ಥಿತಿಗಳು ಚೇಂಜ್ ಆಗೋದಕ್ಕಾಗಿ ನೀವು ಸ್ತೋತ್ರ ಹೇಳಬೇಕು. ಪರಿಸ್ಥಿತಿಯಲ್ಲಿ ದೇವರೇ ಯಾಕಪ್ಪ ಈ ಪರಿಸ್ಥಿತಿ ಅಂತ ಹೇಳ್ಬಾರ್ದು. ಈ ಪರಿಸ್ಥಿತಿನ ನೀನು ಬದಲಾಯಿಸೋದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬದ ಅಟ್ಮಾಸ್ಫಿಯರ್ನ ನೀನು ಚೇಂಜ್ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗೋದಕ್ಕಾಗಿ ಸ್ತೋತ್ರ. ಎಲ್ಲ ಹಣೆಬರಗಳು ಚೇಂಜ್ ಆಗೋದಕ್ಕಾಗಿ ಸ್ತೋತ್ರ. ಎಲ್ಲ ಕಾಯಿಲೆಗಳು ಚೇಂಜ್ ಆಗೋದಕ್ಕಾಗಿ ಸ್ತೋತ್ರ. ಕಾಯಿಲೆಗಾಗಿ ಸ್ತೋತ್ರ ಅಲ್ಲ, ದೇವರು ಯೆಹೋವ ರಾಫ ಆಗಿ ದೇವರೇ ಪರಿಸ್ಥಿತಿಗಳನ್ನು ಚೇಂಜ್ ಮಾಡೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನೋಡಿ, ಸಂದೇಹಕ್ಕೂ ಅಪನಂಬಿಕೆಗೂ ವ್ಯತ್ಯಾಸ ಇದೆ. ಸಂದೇಹ ಅಂದರೆ ಏನು ಗೊತ್ತಾ? ನಾಳೆ ದೇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಈ ವರ್ಷ ನನ್ನ ಲೈಫಲ್ಲಿ ಏನು ದೇವ್ರು ಅದ್ಭುತ ಮಾಡ್ತಾರೋ ಗೊತ್ತಿಲ್ಲ ಅನ್ನೋದು ಸಂದೇಹ. ಏನು ನಡೆಯುತ್ತೆ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಏನೂ ನಡೆಯೋದೇ ಇಲ್ಲ ಅನ್ನೋ ತೀರ್ಮಾನ ಮಾಡೋದು ಅಪನಂಬಿಕೆ. ಒಂದು ಬಿಲೀವರ್ಗೆ ಸಂದೇಹ ಇದ್ದರೆ ಪರವಾಗಿಲ್ಲ, ಅಪನಂಬಿಕೆ ಇರಬಾರ್ದು. ಸೊ ನನ್ನ ಲೈಫಲ್ಲಿ ಸಂದೇಹ ಇದೆ. ನೋಡಿ, ಇವಾಗ ನಾಳೆ ಏನು ನಡೆಯುತ್ತೋ ಗೊತ್ತಿಲ್ಲ. ದೇವರೇ ನಾಳೆ ಏನಪ್ಪ ನನಗೆ ಇಟ್ಟಿದ್ಯಾ, ನಾಳೆ ಏನು ಮಿರಾಕಲ್ ನಡೆಯುತ್ತೋ ಗೊತ್ತಿಲ್ಲ. ಆ ಥರ ಇದ್ದರೆ ಓಕೆ, ಅದು ಗೊತ್ತಿಲ್ಲ, ದೇವ್ರು ನೋಡ್ಕೊಳ್ತಾರೆ. ಆದರೆ ನನ್ನ ಲೈಫೇ ಚೇಂಜ್ ಆಗೋಲ್ಲ ಅಂತ ತೀರ್ಮಾನಕ್ಕೆ ಮಾತ್ರ ನಾವು ಬರಬಾರ್ದು. ದೇವ್ರ ವಾಕ್ಯಕ್ಕೆ ಹೋಗೋಣ. ಯೋಬನಿಗೆ ಬರೆದ ಪುಸ್ತಕ 22ನೇ ಅಧ್ಯಾಯ 1ರಿಂದ ಓದೋಣ. ಇಲ್ಲಿ ಸತ್ಯವೇದ ಹೇಳುತ್ತೆ, ಇಸ್ ಇಟ್ ಎನಿ ಪ್ಲೆಸರ್ ಟು ದ ಆಲ್ ಮೈಟಿ ದಟ್ ಯು ಆರ್ ರೈಚಸ್? ನೀನು ನೀತಿವಂತನಾಗಿರುವುದು ಸರ್ವಶಕ್ತನಿಗೆ ಸುಖವೋ? ಅಂದರೆ ಏನಾದರೂ ಲಾಭನಾ? ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡರೆ ಆತನಿಗೇನು ಲಾಭ? ಆತನಿಗೇನು ಲಾಭ? ನೀವು ನೀತಿವಂತರಾಗಿರೋದ್ರಿಂದ ದೇವ್ರಿಗೇನು ಲಾಭ? ನೀನು ನೀತಿವಂತನಾಗಿರುವುದು ಸರ್ವಶಕ್ತನಿಗೆ ಸುಖವೋ? ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡರೆ ಆತನಿಗೇನು ಲಾಭ? ನೀವೆಲ್ಲ ಸರಿಪಡಿಸ್ಕೊಂಡು ಇವಾಗ ನಾನು ಏನು ಮಾಡ್ತಾ ಇಲ್ಲ, ನಾನು ಇದು ಮಾಡ್ತಾ ಇಲ್ಲ, ನಾನು ಅದು ಮಾಡ್ತಾ ಇಲ್ಲ, ನಾನು ಇವಾಗ ಇದು ಕುಡಿಯಲ್ಲ, ನಾನು ಅದು ಮಾಡಲ್ಲ, ಇದು ಮಾಡಲ್ಲ, ನಾನು ಇವತ್ತು ಒಳ್ಳೆಯವನಾಗಿದ್ದೀನಿ ಅನ್ನೋದಕ್ಕೆ ದೇವ್ರಿಗೇನು ಲಾಭ? ನೋಡಿ, ನಾವು ರಕ್ಷಣೆ ಹೊಂದಿದಾಗ ಒಂದು ಸೋಲು, ಒಂದು ಆತ್ಮ. ಇವಾಗ ಹೇಳ್ತೀವಲ್ಲ, ಒಂದು ಆತ್ಮ ರಕ್ಷಣೆ ಹೊಂದಿತು ಅಂತ. ಈ ರೀತಿ ನಾವು ರಕ್ಷಣೆ ಹೊಂದಿದಾಗ ನಾವು ಒಂದು ಸೋಲು, ರಕ್ಷಣೆ ಹೊಂದಿದ ಮೇಲೆ ನಾವೊಂದು ಸೋರ್ಸ್ ಅಂದರೆ ನಮ್ಮ ಮುಖಾಂತರ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಅಂತ ದೇವರು ಇಷ್ಟಪಡ್ತಾರೆ. ಇವಾಗ ನೋಡಿ, ಇವತ್ತು ನಾನು ರಕ್ಷಣೆ ಹೊಂದಿದ್ದೀನಿ, ನಮ್ಮ ಪಾಸ್ಟರ್ ನನಗೆ ದೀಕ್ಷಾ ಸ್ನಾನ ಕೊಡಬೇಕಾದ್ರೆ ನಾನೊಂದು ಸೋಲು, ನಾರ್ಮಲ್ ಒಂದು ವಿಶ್ವಾಸಿ ಥರ. ಪಾಸ್ಟರ್ ನನಗೆ ದೀಕ್ಷಾ ಸ್ನಾನ ಕೊಡಬೇಕಾದ್ರೆ ನಾನೊಂದು ಪಾಸ್ಟರ್ ಆಗ್ತೀನಿ, ಫೇಸ್ಬುಕ್ಕಲ್ಲಿ ಬರ್ತೀನಿ, ಯೂಟ್ಯೂಬಲ್ಲಿ ಬರ್ತೀನಿ, ನಾನು ಉಸಿರಿರೋ ದಿನವೆಲ್ಲ ಆಡಾಡ್ತೀನಿ, ಇದೆಲ್ಲ ಅವ್ರಿಗೆ ಗೊತ್ತಿತ್ತಾ? ದೀಕ್ಷಾ ಸ್ನಾನ ಕೊಡ್ತೀನಿ, ದೀಕ್ಷಾ ಸ್ನಾನ ಕೊಟ್ಟರು. ಅವತ್ತು ನನ್ನನ್ನು ಒಂದು ಸೋಲಾಗಿ ಅವ್ರು ನೋಡಿದಷ್ಟೇ, ದೇವರು ಒಂದು ಸೋರ್ಸ್ ಆಗಿ ನೋಡಿದ್ರು. ಇವತ್ತು ಜನ ನಿಮ್ಮನ್ನು ಒಂದು ಸೋಲಾಗಿ ನೋಡ್ತಾರೆ, ಇವತ್ತು ದೇವರು ನಿಮ್ಮನ್ನು ಒಂದು ಸೋರ್ಸ್ ಆಗಿ ಚೇಂಜ್ ಮಾಡಬೇಕು ಅನ್ನೋದೇ ದೇವರ ಚಿತ್ತ. ಇವತ್ತಿರೋದಕ್ಕಿಂತ ನಿಮ್ಮ ಪರಿಸ್ಥಿತಿಗಳು 100ರಷ್ಟು ಚೇಂಜ್ ಆಗಬೇಕು ಅನ್ನೋದೇ ದೇವರ ಚಿತ್ತ. ನೋಡಿ, ನೀವು ಒಳ್ಳೆಯವರಾಗಿದ್ದೀರಾ, ನೀವು ನೀತಿವಂತರಾಗಿದ್ದೀರಾ, ನೀವು ಸೇದಲ್ಲ, ಕುಡಿಯಲ್ಲ, ಇದೆಲ್ಲ ನೀವು ದೇವ್ರಿಗೆ ಏನು ಲಾಭ ಇಲ್ಲ. ಅದಕ್ಕೇ ಹೊಸ ಒಡಂಬಡಿಕೆಯಲ್ಲಿ ದೇವ್ರ ವಾಕ್ಯನ ಹೆಂಗೆ ಕನ್ವರ್ಟ್ ಮಾಡಿದ್ರು ಗೊತ್ತಾ? ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಇವುಗಳೆಲ್ಲ ನಿಮಗೆ ಕೊಡ್ತೀನಿ. ನೋಡಿ, ದೇವ್ರನ್ನ ಹುಡುಕಿ ಅಂತ ಹೇಳಿಲ್ಲ, ದೇವ್ರ ರಾಜ್ಯನ ಹುಡುಕಿ ಅಂತ ಹೇಳಿದರು. ಸೊ ಇವತ್ತು ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸಬೇಕು ಅನ್ನೋದಕ್ಕೇ ದೇವರು ಇಷ್ಟಪಡೋದು. ಅದಕ್ಕೇ ನಾವು ಪ್ರಸಂಗ ಮಾತ್ರ ಮಾಡೋದಿಲ್ಲ, ನಾವು ಟೀಚಿಂಗ್ ಮಾಡ್ತೀವಿ. ನೋಡಿ, ಪ್ರಸಂಗ ಪ್ರೀಚಿಂಗ್ ಪ್ಲಸ್ ಟೀಚಿಂಗ್ ಅಂದರೆ ಏನು ಗೊತ್ತಾ? ಇನ್ಸ್ಟ್ರಕ್ಷನ್ಸ್. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಪ್ರಾವರ್ಬ್ಸ್ 1:7, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 1ನೇ ಅಧ್ಯಾಯ 7-8. ನೋಡಿ, ಉಪದೇಶ ಬೋಧನೆ ಎರಡು ಡಿಫ್ರೆಂಟ್. ಇಂಗ್ಲೀಷಲ್ಲಿ ಹೇಳುತ್ತೆ, ಮೈ ಸನ್ ಹಿಯರ್ ದ ಇನ್ಸ್ಟ್ರಕ್ಷನ್ ಆಫ್ ಯುವರ್ ಫಾದರ್ ಆ್ಯಂಡ್ ಡು ನಾಟ್ ಫರ್ಸೇಕ್ ದ ಲಾ ಆಫ್ ಯುವರ್ ಮದರ್. ನೋಡಿ, ಪ್ರಸಂಗ, ಇನ್ಸ್ಟ್ರಕ್ಷನ್ ಅಂದರೆ ಉಪದೇಶ ಎರಡು ಬೇರೆ ಬೇರೆ. ದೇವರು ಆಶೀರ್ವದಿಸ್ತಾರೆ, ದೇವ್ರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋದು ಪ್ರಸಂಗ. ಹೇಗೆ ಆಶೀರ್ವದಿಸ್ತಾರೆ ಅನ್ನೋದು ಉಪದೇಶ. ಏನು ಮಾಡಿದ್ರೆ ಆಶೀರ್ವದಿಸ್ತಾರೆ ಅನ್ನೋದು ಉಪದೇಶ. ನೋಡಿ, ನಾವೊಂದು ಸೋಲಾಗಿರಬಾರ್ದು, ನಾವೊಂದು ಸೋರ್ಸ್ ಆಗಿರಬೇಕು ಅನ್ನೋದೇ ದೇವರ ಚಿತ್ತ.
ಈಗ ಬೈಬಲಲ್ಲಿ ಅನ್ನಾಳು ಪ್ರಾರ್ಥನೆ ಮಾಡಿದ್ಲು. ಏನಂತ ಪ್ರಾರ್ಥನೆ ಮಾಡಿದ್ಲು? ದೇವರೇ, ನನಗೊಂದು ಮಗು ಕೊಡು. ಗಂಡು ಮಗು ಕೊಟ್ಟರೆ ನಾನೇನು ಮಾಡ್ತೀನಿ? ನಾನು ನಿನಗೇ ಕೊಡ್ತೀನಿ. ನೋಡಿ, ಅವನೇ ಇಸ್ರಾಯೇಲ್ ಜನರಿಗೆ ಪ್ರವಾದಿಯಾಗಿ ಚೇಂಜ್ ಆದ. ಸೊ ಇವಳು ನನಗೆ ಮಗು ಕೊಡು, ನನಗೆ ಮಗು ಕೊಡು ಅಂತ ಕೇಳಿಲ್ಲ. ದೇವರೇ, ನನಗೊಂದು ಮಗು ಕೊಟ್ಟರೆ ಅದು ನಾನು ನಿನಗೆ ಲಾಭವಾಗಿ ಮಾಡ್ತೀನಿ. ಹೀಗೆ ನೀನು ನನಗೊಂದು ಮಗು ಕೊಡು, ನಾನು ಅದನ್ನು ನಿನಗಾಗಿ ಮತ್ತೆ ಕೊಡ್ತೀನಿ. ನೋಡಿ, ಅವನ್ನ ಒಂದು ಏನು ಮಾಡಿಬಿಟ್ಲು ಇವಳು? ಒಂದು ಪ್ರವಾದಿಯಾಗಿ ಚೇಂಜ್ ಮಾಡಿಬಿಟ್ಲು. ಅವನು ಎಷ್ಟೋ ಲಕ್ಷ ಜನರಿಗೆ ಆಶೀರ್ವಾದವಾಗಿದ್ದ. ಅದಕ್ಕೆ ಇವಳು ಬಂದ್ಬಿಟ್ಟು ಪರ್ಸ್ನಲಾಗಿ ನನಗೊಂದು ಮಗು ಬೇಕು ಅಂತ ಕೇಳಿಲ್ಲ. ನನಗೊಂದು ಮಗು ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ. ಸೊ ಆಶೀರ್ವಾದಗಳು ಹಿಂಗೆ. ದೇವರೇ, ನನ್ನನ್ನು ನೀನು ಆಶೀರ್ವದಿಸಿದ್ರೆ ನಾನು ನಿನಗಾಗಿ ಇದನ್ನು ಮಾಡ್ತೀನಿ. ಇದು ಕನ್ವರ್ಟ್ ಮಾಡ್ಕೊಳ್ಳೋದು, ರಾಜ್ಯಕ್ಕಾಗಿ ಕನ್ವರ್ಟ್ ಮಾಡೋದು. ಸೊ ನಾವು ಮಾತ್ರ ಆಶೀರ್ವಾದವಾಗಿ ಇರೋದಲ್ಲ, ನಮ್ಮ ಮುಖಾಂತರ ಅನೇಕರ ಆಶೀರ್ವಾದವಾಗಿ ಇರಬೇಕು ಅನ್ನೋದೇ ದೇವರ ಚಿತ್ತ. ಐ ಮೀನ್, ಇವತ್ತು ನಿನ್ನ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗಲಿ ಯೇಸುವಿನ ನಾಮದಲ್ಲಿ. ಎಷ್ಟು ಜನ ಹೌದು ಅಂತೀರಾ? ಸೊ ಇನ್ಸ್ಟ್ರಕ್ಷನ್ ಆ್ಯಂಡ್ ಪ್ರೀಚಿಂಗ್ ಎರಡು ಹೆಂಗೆ ಅಂದರೆ ತಂದೆ ತಾಯಿ ಇದ್ದಂಗೆ ಅಂತೆ. ನೋಡಿ, ಸತ್ಯವೇದ ಹೇಳುತ್ತೆ, ತಂದೆಯ ಉಪದೇಶ, ತಾಯಿಯ ಬೋಧನೆ. ನಾವು ಇನ್ಸ್ಟ್ರಕ್ಷನ್ ಮಾತ್ರ ಬಿಟ್ಬಿಟ್ಟು ಬೇರೆ ಪ್ರೀಚ್ ಮಾಡ್ತಾ ಇದ್ರೆ ಹೆಂಗೆ ಗೊತ್ತಾ? ಇದು ಒಂದು ಸಿಂಗಲ್ ಪೇರೆಂಟಿಂಗ್ ಇದ್ದಂಗೆ. ಸಿಂಗಲ್ ಪೇರೆಂಟಿಂಗ್ ಅಂದರೆ ಹೆಂಗೆ ಗೊತ್ತಾ? ಎಲ್ಲ ಒಂದು ಕಡೆ ನೋಡಿ, ತಂದೆ ಮಾತ್ರ ಮಕ್ಕಳನ್ನ ನಡೆಸೋದು, ಇಲ್ಲಾಂದರೆ ತಾಯಿ ಮಾತ್ರ, ಇಲ್ಲಾಂದರೆ ತಂದೆ ಇಲ್ಲದೆ ಇರೋ ಕುಟುಂಬ ಅಥವಾ ತಾಯಿ ಇಲ್ಲದೆ ಇರೋ ಕುಟುಂಬ. ಈ ಸಿಂಗಲ್ ಪೇರೆಂಟಿಂಗ್ ಇರೋವಂಥ ಮಕ್ಕಳನ್ನ ಅಂಥ ಮಕ್ಕಳು ನೋಡಿ ಅವ್ರನ್ನ ತುಂಬ ಪ್ರೀತಿಯಾಗಿ ಮುದ್ದಾಗಿ ಸಾಕ್ತಾರೆ. ಅವ್ರನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಹೋಗ್ತಾ ಹೋಗ್ತಾ. ಅಂದರೆ ಅನ್ಕಂಟ್ರೋಲಬಲ್. ಈ ತಂದೆ ತಾಯಿ ಎರಡೂ ಇರೋರ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಆದರೆ ಸಿಂಗಲ್ ಪೇರೆಂಟಿಂಗ್ ಮನೆಯಲ್ಲಿ ನೋಡಿ, ಅವ್ರು ಬಂದ್ಬಿಟ್ಟು ಅನ್ಕಂಟ್ರೋಲಬಲ್ ಅಂದರೆ ಅವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ. ಕೇಳೋರು ಇರಲ್ಲ, ಮಾಡೋರು ಇರಲ್ಲ, ಕಷ್ಟ ಅಂಥವ್ರನ್ನ ಬೆಳೆಸೋದಕ್ಕೆ. ಎಲ್ಲೋ ಒಂದು ಕಡೆ ನೋಡಿ, ಇಬ್ಬರು, ಒಂದು ಮಗು ಚೆನ್ನಾಗಿ ಬೆಳಿಬೇಕು ಅಂದರೆ ಎರಡೂ ಬೇಕು, ಇಬ್ಬರೂ ಇರಬೇಕು. ಅಂದರೆ ಸಿಂಗಲ್ ಪೇರೆಂಟಿಂಗಲ್ಲಿ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಎಫರ್ಟ್ ಎತ್ತಬೇಕು ಸಿಂಗಲ್ ಪೇರೆಂಟಿಂಗಲ್ಲಿ. ಆದರೆ ಇಬ್ಬರು ಇದ್ದರೆ ಸ್ವಲ್ಪ ಚೆಂದ. ಆದರೆ ಕೆಲವು ಕುಟುಂಬದಲ್ಲಿ ಇಬ್ಬರು ನೋಡಿ, ತಂದೆ ಬೇರೆ ಥರ ಇರ್ತಾರೆ, ತಾಯಿ ಬೇರೆ ಥರ ಇರ್ತಾರೆ. ಆದರೆ ಎಲ್ಲೋ ಒಬ್ಬರು ಮಾತ್ರ ಇನಿಷಿಯೇಟಿ ಎತ್ತಿ ಅಮ್ಮನೋ ಅಥವಾ ಅಪ್ಪನೋ ಏನು ಮಾಡ್ತಾರೆ, ಮಕ್ಕಳಿಗಾಗಿ ಟೈಮ್ ಕೊಟ್ಟು ಅವ್ರನ್ನ ಹೆಂಗಾದರೂ ಬೆಳೆಸ್ತಾರೆ. ಆದರೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು. ಆದರೆ ಎರಡು ಇದು ಬಿಟ್ಟರೆ ಎಫರ್ಟ್ಲೆಸ್ ಆಗಿರುತ್ತೆ. ಸೊ ಟೀಚಿಂಗ್ ಅನ್ನೋದು ಹಂಗೇನೆ. ಬರೀ ಟೀಚಿಂಗ್ ಮಾತ್ರ ಮಾಡೋದು ಒಂದೊಂದು ಸತಿ ಬೆಳೆಯೋದಿಲ್ಲ. ಕೆಲವೊಂದು ಟೈಮ್ ಇನ್ಸ್ಟ್ರಕ್ಷನ್ಸ್ ಬೇಕು. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ನಾವು ಏನು ಮಾಡಿದ್ರೆ ಬೆಳಿತೀವಿ, ಏನು ಮಾಡಿದ್ರೆ ಆಶೀರ್ವಾದ ಅನ್ನೋದೆಲ್ಲ ಸತ್ಯವಿದೆ. ನೋಡಿ, ಪ್ರಾವರ್ಬ್ಸ್ ಬುಕ್ ಓದಿದ್ರೆ ಫುಲ್ ಆಫ್ ಇನ್ಸ್ಟ್ರಕ್ಷನ್ಸ್. ಇದು ಮಾಡಬಾರ್ದು, ಇದು ಮಾಡಬಾರ್ದು, ಏನು ಮಾಡಿದ್ರೆ ಆಶೀರ್ವಾದವಾಗಿರ್ತೀವಿ ಅನ್ನೋದು ಫುಲ್ ಬೈಬಲಲ್ಲಿದೆ. ನೋಡಿ, ಇನ್ಸ್ಟ್ರಕ್ಷನ್ ಅಂದರೆ ಏನು ಗೊತ್ತಾ? ಪ್ರಾವರ್ಬ್ಸ್ 20:13, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 20:13. ನಿದ್ರಾ ನಿರತನಾಗಿರಬೇಡ, ಬಡವನಾದಿಯೇ ಕಣ್ಣು ತೆರೆ. ಪ್ರಾವರ್ಬ್ಸ್ 24:33-34, ಜ್ಞಾನೋಕ್ತಿಗಳು 24:33-34. ನೋಡಿ, ಇನ್ನೂ ಸ್ವಲ್ಪ ನಿದ್ರೆ, ಇನ್ನೂ ಅಂದರೆ ಇನ್ನೂ ಮಲ್ಕೊಂಡೇ ಇದ್ದರೆ ಏನು ಬರುತ್ತಂತೆ? ದರಿದ್ರ ಬರುತ್ತೆ. ಸೊ ತುಂಬ ಮಲ್ಕೊಂಡ್ರೆ ದರಿದ್ರ ಬರುತ್ತೆ ಅಂತಾರೆ. ನಿದ್ದೆನ ಕಡಿಮೆ ಮಾಡಿ ಬೆಳಿಗ್ಗೆ ಎದ್ದರೆ ಏನು ಬರುತ್ತೆ? ಹಂಗಾದರೆ ಆಶೀರ್ವಾದ. ಇದು ಇನ್ಸ್ಟ್ರಕ್ಷನ್. ಅಪ್ಪ ತುಂಬ ಮಲಗಬೇಡ, ಎದೋಳು, ಮುಂಜಾನೆ ಎದ್ದು ಪ್ರೇಯರ್ ಮಾಡು ಅಥವಾ ಬೈಬಲ್ ಓದು, ಇದನ್ನೆಲ್ಲ ಹೇಳ್ಕೊಡೋದೇ ಇನ್ಸ್ಟ್ರಕ್ಷನ್ಸ್. ಆಮೇಲೆ ನಿನಗೆ ದಶಮಾಂಶದಲ್ಲಿ ಒಂದು ಭಾಗ ಏನು ಮಾಡು, ನಿನಗೆ ಬರೋ ಸಂಬಳದಲ್ಲಿ ದಶಮಾಂಶ ಎತ್ತಿಡು, ಇನ್ಸ್ಟ್ರಕ್ಷನ್. ಟೈಮ್ ಬಾ, ಇನ್ಸ್ಟ್ರಕ್ಷನ್. ಬೆಳಿಗ್ಗೆ ಎದೋಳು, ಇನ್ಸ್ಟ್ರಕ್ಷನ್. ಇಂಥ ಇನ್ಸ್ಟ್ರಕ್ಷನ್ಸೇ ನಮ್ಮನ್ನು ನೋಡಿ ಲೈಫಲ್ಲಿ ನಡೆಸೋದು. ಪ್ರೈಸ್ ದಿ ಲಾರ್ಡ್. ಸೊ ಒಂದೇ ಒಂದು ಮಾತ್ರ ನನ್ನ ಲೈಫಲ್ಲಿ ಬರೇ ಪ್ರೀಚಿಂಗ್ ಮಾತ್ರ ಮಾಡ್ತಾಯಿದ್ದೀನಿ, ದೇವ್ರ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ, ದೇವ್ರ ದೊಡ್ಡ ಕಾರ್ಯ ಎಲ್ಲರೂ ಹೇಳ್ತಾರೆ, ಏನು ಪಾಸ್ಟರ್ ಇನ್ನೂ ಬಂದೇ ಇಲ್ಲ, ದೊಡ್ಡ ಕಾರ್ಯ ಇನ್ನೂ ನನ್ನ ಲೈಫಲ್ಲಿ ನಡೆದೇ ಇಲ್ಲ. ನೋಡಿ, ಅದಕ್ಕೆ ನಾನು ಹೋದ ವಾರನೂ ಹೇಳ್ನಲ್ವಾ. ಸೊ ಒಬ್ಬರು ಯಾವಾಗಲೂ ನಾನು ಪ್ರಸಂಗ ಮಾಡಿದ ಮೇಲೆ ದೇವ್ರ ರಾಜ್ಯಕ್ಕಾಗಿ ಕೊಡಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಹೇಳ್ತೀನಿ ಎಂಡಿಂಗಲ್ಲಿ. ಒಬ್ರು ಏನು ಹೇಳಿದ್ರು, ನಮ್ಮ ಒಬ್ಬರು ಬಂದ್ಬಿಟ್ಟು ಮ್ಯಾಂಗ್ಳೂರಿಂದ ಒಂದು ಸಿಸ್ಟರ್ ಬಂದು ಸಾಕ್ಷಿ ಹೇಳಿದ್ರು. ಅವ್ರು ಏನು ಹೇಳಿದ್ರು, ಎಲ್ಲ ಪ್ರಸಂಗದಲ್ಲೂ ಲಾಸ್ಟಲ್ಲಿ ಕಾಣಿಕೆ ಕೇಳ್ತಾರೆ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, 2-3 ಸತಿ ಅದನ್ನು ಆಫ್ ಮಾಡಿಬಿಟ್ಟೆ. ಏನು ಇವರು ಹಿಂಗೆ ಕೇಳ್ತಾರಲ್ಲ ಅಂದ್ಬಿಟ್ಟು. ಆಮೇಲೆ ಒಂದು ದಿವಸ ಸೋಯಿಂಗ್ ಆ್ಯಂಡ್ ರೀಪಿಂಗ್, ಬಿತ್ತಿದ್ರೆ ಏನನ್ನೆಲ್ಲ ಆಶೀರ್ವಾದ, ಕೊಟ್ಟರೆ ಏನನ್ನೆಲ್ಲ ಆಶೀರ್ವಾದ ಅನ್ನೋದು ಒಂದು ಪ್ರಸಂಗ ಮಾಡಿದ್ದೀನಿ. ಆವಾಗ ಆ ಸಿಸ್ಟರು, ಸರಿ ಇದನ್ನು ಏನು ತಾನೇ ಹೇಳ್ತಾರೆ ನೋಡೋಣ ಅಂತ ಯೋಚನೆ ಮಾಡಿದ್ರಂತೆ.
ಅದು ಯಾವತ್ತು ಕೇಳಿದ್ರೋ ಆವತ್ತಿಂದ ಅವ್ರೇನು ಹೇಳ್ತಾರೆ ಅಂದರೆ ನನಗಿನ್ನೂ ಹೆಚ್ಚಾಗಿ ಕೊಡಬೇಕು ಅಂತ ಆಸೆ ಬಂದ್ಬಿಡ್ತು ಆ ಪ್ರಸಂಗ ಕೇಳಿ. ಸೊ ಮಂಗಳೂರಿಂದ ಹುಡ್ಕೊಂಡು ಏನು ಮಾಡಿದ್ರು, ಬೆಂಗಳೂರಿಗೆ ಬಂದು ಫಿಲಿಪ್ ಪಾಸ್ಟರ್ ನೋಡಬೇಕು ಅಂತ ಇಲ್ಲಿ ಬಂದು ನಾನು ನೋಡ್ಬಿಟ್ಟು ಕಾಣಿಕೆ ಕೊಟ್ಬಿಟ್ಟು ಹೋದರು. ಅಂದರೆ ನೋಡಿ, ಒಂದು ಪ್ರಸಂಗ ಕೇಳಿದಾಗ ನನ್ನ ಲೈಫ್ ಚೇಂಜ್ ಆಗೈತೆ, ಅವ್ರ ಲೈಫ್ ಏನಾಯಿತು, ಚೇಂಜ್ ಆಯಿತು. ಅವಾಗ ಏನೋ ಬಿಡಪ್ಪ ಅಂತ ಬಿಟ್ಬಿಟ್ಟಿದ್ದಿದ್ರೆ ಒಂದು ವೇಳೆ ಇವತ್ತು ಹೊರಟಾಗ್ತಾಯಿತ್ತು. ಅವ್ರು ಕೇಳಿದ್ರು. ಸೊ ನಮ್ಮ ಲೈಫಲ್ಲಿ ಏನೇನೆಲ್ಲ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ದೇವ್ರು ಏನು ಹೇಳ್ತಾರೆ ಮಾಡೋದಕ್ಕಾಗಿ, ಏನು ಮಾಡಬೇಕು ಅಂತ ನಾವು ಕಲ್ತ್ಕೊಂಡಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಸೊ ಸ್ಪಿರಿಚುವಲ್ ಥಿಂಗ್ಸಲ್ಲಿ ನಾವು ಸ್ವಲ್ಪ ಸೀರಿಯಸ್ ಆಗಿರಬೇಕು. ಸತ್ಯವೇದ ಈ ರೀತಿ ಹೇಳುತ್ತೆ ನೋಡಿ, 3 John verse 2, 3ನೇ ಯೋಹಾನನ ಬರೆದ ಪುಸ್ತಕ ವಾಕ್ಯ 2. ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ, ನೋಡಿ ಚೆನ್ನಾಗಿ ತಿಳ್ಕೊಳ್ಳಿ, ಸತ್ಯವೇದ ಈ ರೀತಿ ಹೇಳುತ್ತೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯದಲ್ಲೂ ನೀನು ಅಭಿವೃದ್ಧಿ ಹೊಂದು. ನೋಡಿ, ಯಾರು ಆತ್ಮ ನೋಡೋಕ್ಕಾಗೋದಿಲ್ಲ. ಯಾರಾದರೂ ಆತ್ಮ ನೋಡ್ತಾರೆ ಒಳಗಡೆ ಹೆಂಗೆ ಅಭಿವೃದ್ಧಿ ಆಗಿದೆ ಅಂತ, ಹೊರಗಡೆ ನೋಡ್ಬಿಟ್ಟೆ ನೀನು ಆತ್ಮ ಅಭಿವೃದ್ಧಿ ಆಗಿದೆಯಾ ಅಂತ. ಅದಕ್ಕೆ ನಾನು ಹೇಳೋದು, ಸ್ಪಿರಿಚುವಲಿ ನೀವು ಸ್ವಲ್ಪ ಸೀರಿಯಸ್ ಆಗಿ ನೋಡಿ, ಅಟ್ಮಾಸ್ಫಿಯರ್ ಚೇಂಜ್ ಆಗಬೇಕಂದ್ರೆ ಸ್ಪಿರಿಚುವಲ್ ಥಿಂಗ್ಸ್ ಚೇಂಜ್ ಆಗಬೇಕು. ಹೊರಗಡೆ ಪರಿಸ್ಥಿತಿಗಳು ಚೇಂಜ್ ಆಗಬೇಕು ಅಂದರೆ ಒಳಗಡೆ ಪರಿಸ್ಥಿತಿ ಚೇಂಜ್ ಆಗಬೇಕು. ಕೊಲೊಸ್ಸೆ ಅವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯ. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು ಕ್ರಮವಾಗಿ ಎಲ್ಲರೂ ಹೇಳಿ, ಡಿಸಿಪ್ಲಿನ್. ಕ್ರಮವಾಗಿ ಯಾವುದನ್ನು ನಾವು ಕ್ರಮವಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದು ನಮ್ಮ ಲೈಫಲ್ಲಿ ಫೇತ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಯಾವುದನ್ನು ನಾವು ಡಿಸಿಪ್ಲಿನಿಗೆ ಮಾಡ್ತೀವೋ ಅದು ನಮ್ಮ ಲೈಫಲ್ಲಿ ಫೇತ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಒಂದು ಪ್ರಾರ್ಥನೆ ಆಗಲಿ, ಒಂದು ಬೈಬಲ್ ಓದೋದಾಗಲಿ, ಒಂದು ಗಿವಿಂಗ್ ಆಗಲಿ, ಚರ್ಚಿಗೆ ಬರೋದ್ರಲ್ಲಾಗಲಿ, ಒಂದು ಡಿಸಿಪ್ಲಿನ್ ನೀವು ಮಾಡ್ಕೊಳ್ಳಿ, ಇಟ್ ವಿಲ್ ಕನ್ವರ್ಟ್ ಇನ್ ಟು ಫೇತ್. ಸೊ ಕ್ರಿಶ್ಚಿಯಾನಿಟಿಯಲ್ಲಿ ನಮಗೆ ಡಿಸಿಪ್ಲಿನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಕೊಡೋದಾಗಲಿ, ಎತ್ತಿಡೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ಯಾವಾಗ ನಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಬಂದ್ಬಿಡುತ್ತೋ ಎಲ್ಲನೂ ಬಂದ್ಬಿಡುತ್ತೆ. ಇವತ್ತು ಅಟ್ಮಾಸ್ಫಿಯರ್ ಚೇಂಜ್ ಮಾಡಬೇಕು, ಇವತ್ತು ಪರಿಸ್ಥಿತಿಗಳು ಚೇಂಜ್ ಮಾಡಬೇಕು, ಇವತ್ತು ನಮ್ಮ ಮಕ್ಕಳ ಲೈಫ್ ಚೆನ್ನಾಗಿರಬೇಕು ಅಂದರೆ ಸ್ಟಾರ್ಟ್ ಪ್ರೇಯಿಂಗ್, ಸ್ಟಾರ್ಟ್ ಗಿವಿಂಗ್. ಒಂದು ಹೊಸ ತೀರ್ಮಾನ ಮಾಡ್ಕೊಬೇಕು. ದೇವರೇ ನಾನು ಇದು ಮಾಡ್ತೀನಿ. ಅನ್ನಾಳು ತೀರ್ಮಾನ ಮಾಡಿಕೊಂಡು, ದೇವರೇ ನೀನು ನನಗೆ ಕೊಟ್ಟರೆ ನಾನೇನು ಮಾಡ್ತೀನಿ, ಅದು ನಿನಗಾಗಿ ಕೊಡ್ತೀನಿ. ಸೊ ನಾವು ರಕ್ಷಣೆ ಹೊಂದಿದಾಗ ಬೇರೆ ಸೋಲ್. ಈಗ ದೇವರು ಒಂದು ಸೋರ್ಸ್ ಆಗಿ ಚೇಂಜ್ ಮಾಡಬೇಕು ಅಂತ ದೇವರು ಇಷ್ಟಪಡ್ತಾರೆ. ಸೊ ಇಷ್ಟು ದಿವಸ ನಾವು ನಾರ್ಮಲಾಗಿ ಬಾಳಿದ್ವಿ. ಇವತ್ತು ಈ ಪ್ರಸಂಗ ನಿನ್ನನ್ನು ಲ್ಯಾಕ್ಯರಾಗಿ ಚೇಂಜ್ ಮಾಡುತ್ತೆ. ಆಮೇಲೆ ನಾವು ಮಂಗಳೂರಿಂದ ಹುಡ್ಕೊಂಬಂದರು ಅಂತ ಹೇಳಿಲ್ವಾ, ಆ ರೀತಿ ಎಲ್ಲ ಊರುಗಳಿಂದ ಫಿಲಿಪ್ ಪಾಸ್ಟರ್ನ ನೋಡೋದಕ್ಕೆ ಬಂದೇ ಬರ್ತೀರ. ದೇವರ ಆ ರೀತಿ ಆಶೀರ್ವದಿಸ್ತಾರೆ. ಈ ಲೋಕದಲ್ಲಿ ತಂದೆ ಹೇಗೋ, ಸ್ಪಿರಿಚುವಲ್ ಲೈಫಲ್ಲಿ ವಿ ನೀಡ್ ಎ ಸ್ಪಿರಿಚುವಲ್ ಫಾದರ್. ಈ ಲೋಕದಲ್ಲಿ ಒಬ್ಬರಿಗೆ ಏನೇ ಮಾಡಬೇಕು ಅಂದರೆ, ಒಂದು ಸ್ಕೂಲಿಗೆ ಸೇರಿಸ್ಬೇಕಾ, ಒಂದು ಪಾಸ್ಪೋರ್ಟ್ ಮಾಡಬೇಕಾ, ಒಂದು ಲೈಸೆನ್ಸ್ ಮಾಡಬೇಕಾ, ಫಸ್ಟು ಯಾರ ಹೆಸರು ಕೇಳ್ತಾರೆ? ತಂದೆ ಹೆಸರು ಕೇಳ್ತಾರೆ. ಇನಿಷಿಯಲ್ ಕೇಳ್ತಾರೆ. ಸೊ ಇನಿಷಿಯಲ್ ಇಲ್ಲದೆ ಮಕ್ಕಳಿಲ್ಲ. ಅದೇ ರೀತಿಯೇ ಸ್ಪಿರಿಚುವಲ್ ಆಗಿ ನಿಮಗೆ ಒಂದು ಸ್ಪಿರಿಚುವಲ್ ಫಾದರ್ ಇರಬೇಕು. ನೀವು ಅದನ್ನು ಫಸ್ಟ್ ತೀರ್ಮಾನ ಮಾಡ್ಕೊಬೇಕು. ಕೆಲವರು ಅನೇಕ ಊರುಗಳಿಂದ ಹೇಳ್ತಾರೆ, ಪಾಸ್ಟರ್ ನೀವೇ ನನಗೆ ಏನು ಮಾಡಿ, ನೀವೇ ನನಗೆ ಸ್ಪಿರಿಚುವಲ್ ಫಾದರು, ನಿಮ್ಮ ವಾಕ್ಯನೇ ನಾನು ಕೇಳ್ತಾ ಇದ್ದೀನಿ. ಸೊ ಇವತ್ತು ನನ್ನ ವಾಕ್ಯನ ಕೇಳಂಗಿದ್ದಿದ್ರೆ, ನೀವು ನನ್ನ ವಾಕ್ಯ ಕೇಳೋದಾದರೆ ಇವತ್ತಿಂದ ಒಂದು ಹೊಸ ತೀರ್ಮಾನ ಮಾಡಿ, ನಾನು ಇನ್ಮೇಲೆ ಫಾಲೋ ಮಾಡ್ತೀನಿ. ದೇವರೇ ನನ್ನ ಪರಿಸ್ಥಿತಿಗಳು ಇನ್ಮೇಲೆ ಫಿಲಿಪ್ ಪಾಸ್ಟರ್ನ ಫಾಲೋ ಮಾಡಿದಾಗಿಂದ ನನ್ನ ಪರಿಸ್ಥಿತಿಗಳು ಚೇಂಜ್ ಆಗಲಿ, ನನ್ನ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗಲಿ. ಒಂದು ಅನಾಥರಿಗೂ ತಂದೆ ಇರೋರಿಗೂ ಏನು ವ್ಯತ್ಯಾಸ ಅಂದರೆ, ಒಂದು ಅನಾಥ ಮಗನಿಗೆ ಊಟ ಇಲ್ಲ ಬಟ್ಟೆ ಇಲ್ಲ ಅನ್ನೋದಲ್ಲ, ಹೇಳ್ಕೊಡೋದಕ್ಕೆ ಯಾರೂ ಇರಲ್ಲ. ದಟ್ ಈಸ್ ದ ಮೋಸ್ಟ್ ಸ್ಯಾಡ್ ಥಿಂಗ್ ಈ ಆರ್ಫನ್ಸಲ್ಲಿ. ಅಂದರೆ ತಂದೆ ತಾಯಿ ಇಲ್ಲದೇ ಇರುವಂಥ ಒಂದು ಲೈಫಲ್ಲಿ ಊಟ ಇಲ್ಲ ಬಟ್ಟೆ ಇಲ್ಲ ಅಲ್ಲ, ಊಟ ಹೆಂಗಾದರೂ ಸಿಕ್ಬಿಡುತ್ತೆ, ಬಟ್ಟೆ ಸಿಕ್ಬಿಡುತ್ತೆ, ದುಡ್ಡು ಸಿಕ್ಬಿಡುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನಮಗೆ ಗೈಡ್ ಮಾಡೋದಕ್ಕೆ ಒಂದು ಗೈಡ್ ಇಲ್ಲ ನೋಡ್ದ, ಅದೇ ಭಾಳ ದುಃಖಕರವಾದಂಥ ಒಂದು ವಿಷಯ. ಸೊ ಮಕ್ಕಳಿಗೆ ತಂದೆ ಇದ್ಬಿಟ್ರೆ ನೋಡಿ, ಮಕ್ಕಳು ಏನು ಮಾಡಬೇಕು, ಏನು ಸ್ಟಡಿ ಮಾಡಬೇಕು, ಏನು ಮದುವೆ ಆಗಬೇಕು, ಏನು ಮಾಡಬೇಕು, ಅದನ್ನೆಲ್ಲ ಮಕ್ಕಳು ಯೋಚನೆ ಮಾಡೋದಿಲ್ಲ. ನೋಡಿ, ಯಾವ ಮಕ್ಕಳಾದರೂ ತಂದೆ ತಾಯಿ ಚೆನ್ನಾಗಿದ್ರೆ ಮಕ್ಕಳು ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ಯಾರು ಯೋಚನೆ? ತಂದೆ ತಾಯಿ ಯೋಚನೆ. ಅದು ಅವ್ರು ನೋಡ್ಕೊಳ್ತಾರೆ. ಇವ್ರು ನೋಡಿ ಜಾಲಿಯಾಗಿರ್ತಾರೆ, ಗೊತ್ತಾ, ನಮ್ಮಪ್ಪ ನೋಡ್ಕೊಳ್ತಾರೆ ಬಿಡು ಅಂತ. ಸೊ ಒಂದು ಅನಾಥರಿಗೆ
ಏನು ಗೊತ್ತಾ, ಊಟ ಬಟ್ಟೆ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೆಂಗಾದ್ರೂ ಸಿಕ್ಬಿಡುತ್ತೆ. ಆದರೆ ನನ್ನನ್ನು ಗೈಡ್ ಮಾಡೋದಕ್ಕೆ, ನನ್ನನ್ನು ನಡೆಸೋದಕ್ಕೆ ಯಾರೂ ಇರೋದಿಲ್ವಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಇವತ್ತು ಸ್ಪಿರಿಚುವಲಿನೂ ಹಂಗೆ. ಇವತ್ತು ನಮಗೆ ಕರೆಕ್ಟ್ ಗೈಡ್ ಮಾಡೋದಕ್ಕೆ, ನಮ್ಮನ್ನು ನಡೆಸೋದಕ್ಕೆ ಒಂದು ಸ್ಪಿರಿಚುವಲ್ ಫಾದರ್ ಇಲ್ಲ. ನಾವೆಲ್ಲ ಕಡೆನೂ ಕೇಳ್ಕೊಂಬರ್ತೀವಿ ಯಾವುದು ಸರಿ ಅಂತ. ಇಲ್ಲಿ ಕೇಳಿದ್ರೆ ಅಲ್ಲಿಗೆ ಸೇರ್ಕೊಂಡ್ಬಿಡ್ತೀವಿ, ಈ ಕಡೆ ಕೇಳಿದ್ರೆ ಅಲ್ಲಿ ಕೇಳ್ಕೊಂಡ್ಬಿಡ್ತೀವಿ. ಅವ್ರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ, ಹಂಗಂಗೆ ಚೇಂಜ್ ಆಗ್ತಾ ಇರ್ತೀವಿ. ನಮ್ಮ ಮೈಂಡ್ ನೋಡಿ ಇರೋದಿಲ್ಲ. ಫಸ್ಟು ನಾವು ಎತ್ತಬೇಕಾದಂಥ ತೀರ್ಮಾನ, ನನಗೆ ಒಬ್ಬರು ಸ್ಪಿರಿಚುವಲ್ ಫಾದರ್ ಬೇಕು. ಅದಕ್ಕೆ ಪೌಲನ್ ಏನು ಹೇಳ್ತಾನೆ, ನಿಮಗೆ ಸಾವಿರಾರು ಟೀಚರ್ಸ್ ಇರ್ಬೋದು, ಎಷ್ಟು ಸಾವಿರಾರು ಉಪಾಧ್ಯಾಯರು ಇರ್ಬೋದು, ಆದರೆ ನಾನು ನಿಮ್ಮನ್ನು ವಾಕ್ಯದಲ್ಲಿ ಪಡೆದು ನಾನು ನಿಮ್ಗೇನಾಗಿದ್ದೀನಿ, ತಂದೆ ಆಗಿದ್ದೀನಿ. ಸೊ ನಮಗೆ ಈ ಲೋಕದಲ್ಲಿ ತಂದೆ ಹೇಗೆ ಇಂಪಾರ್ಟೆಂಟೋ, ಇನಿಷಿಯಲ್ ಹೆಂಗೆ ಇಂಪಾರ್ಟೆಂಟೋ, ಸ್ಪಿರಿಚುವಲ್ ಲೈಫಲ್ಲೂ ವಿ ನೀಡ್ ಎ ಸ್ಪಿರಿಚುವಲ್ ಫಾದರ್. ನೋಡಿ, ನಿಮ್ಮ ಪರಿಸ್ಥಿತಿಗೆ ತಕ್ಕನಾಗೆ ನೀವು ಇದನ್ನು ಮಾಡಬೇಡಿ, ಇದನ್ನು ಮಾಡಿ ಅಂತ ದೇವರು ವಾಕ್ಯದ ಮುಖಾಂತರ ಮಾತನಾಡೋದಕ್ಕೆ ಒಂದು ಸ್ಪಿರಿಚುವಲ್ ತಂದೆ ನಮಗೆ ಬೇಕು. ಸೊ ಒಂದು ತಂದೆ ಇಲ್ಲ ಅಂದರೆ ನಾವು ಹೇಗೆ ಅನಾಥರಾಗಿರ್ತೀವೋ ಅದೇ ರೀತಿಯೇ ವಾಕ್ಯದಲ್ಲಿ ನಮ್ಮ ನಡೆಸೋದಕ್ಕೆ ಒಂದು ಸ್ಪಿರಿಚುವಲ್ ಫಾದರ್ ಇಲ್ಲ ಅಂದರೆ ನಾವು ಆತ್ಮದಲ್ಲಿ ಆರ್ಫನ್ಸ್ ಆಗಿರ್ತೀವಿ. ಸೊ ವಿ ನೀಡ್ ಎ ಡ್ಯಾಡಿ, ವಿ ನೀಡ್ ಎ ಫಾದರ್. ಫಸ್ಟ್ ಅದನ್ನು ತೀರ್ಮಾನ ಮಾಡ್ಕೊಳ್ಳಿ. ಯಾರ್ದು ಕೇಳ್ಬಿಟ್ಟು ನೋಡಿ, ಕೆಲವರು ಎಲ್ಲನೂ ಕೇಳ್ತಾರೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಹೊಸ ದ್ರಾಕ್ಷಾರಸನ ಏನು ಮಾಡಬಾರ್ದಂತೆ, ಹಳೆ ಬುದ್ದಲಿಯಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ, ಎರಡೂ ಹೊಡೆದೋಗುತ್ತೆ, ಎರಡೂ ಕೆಟ್ಟೋಗುತ್ತೆ. ಅದಕ್ಕೇ ಫಸ್ಟು ಯಾವುದ್ರಲ್ಲಿ ಹಾಕಬೇಕು ಅನ್ನೋದು ತೀರ್ಮಾನ ಮಾಡೋಕ್ಬೇಕು. ನಾವು ವಾಕ್ಯ ಹೇಳ್ತೀವಿ ಅಂದರೆ ಯಾರು ವಾಕ್ಯ ನಾವು ಒಳಗೆ ಹಾಕ್ಕೊಳ್ತೀವಿ, ಯಾರು ವಾಕ್ಯ ನಾವು ಫಾಲೋ ಮಾಡ್ತೀವಿ, ಯಾರು ನಮಗೆ ಕರೆಕ್ಟ್ ಗೈಡ್ ಮಾಡ್ತಾರೆ. ದೇವ್ರು ನನ್ನ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಅಂದರೆ ನೀವು ಒಂದು ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು. ಇನ್ಮೇಲೆ ಎಲ್ಲ ಇನ್ಸ್ಟ್ರಕ್ಷನ್ಸು ನಾವು ಕೇಳ್ತೀವಿ, ಇನ್ಮೇಲೆ ಇವ್ರದೇ ಕೇಳ್ತೀವಿ ಅನ್ನೋದನ್ನು ಫಸ್ಟು ನೀವು ತೀರ್ಮಾನ ಮಾಡಿ. ಯಾಕೆ ಗೊತ್ತಾ, ಆಶೀರ್ವಾದಗಳು ನಮ್ಮ ಲೈಫಲ್ಲಿ ಬರೋದಿಲ್ಲ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಸೊ ನಮಗೆ ಸ್ಪಿರಿಚುವಲಿ ವಿ ನೀಡ್ ಎ ಫಾದರ್. ಅದಕ್ಕೆ ಸ್ಪಿರಿಚುವಲ್ ಫಾದರ್ ಅಂತ ಹೇಳ್ತಾರೆ. ಆಮೇಲೆ ಒಂದು ವೇಳೆ ಈ ಲೋಕದಲ್ಲಿ ಒಂದು ವೇಳೆ ತಂದೆ ತಾಯಿ ಒಂದು ವೇಳೆ ನಮಗಿಲ್ಲದೆ ಇರ್ಬೋದು, ಒಂದು ವೇಳೆ ಸಿಂಗಲ್ ಪೇರೆಂಟಿಂಗ್ ಆಗಿರ್ಬೋದು, ಕೆಲವ್ರ ಲೈಫಲ್ಲಿ ತಂದೆ ಇಲ್ಲದೆ ಇರ್ಬೋದು, ಕೆಲವ್ರ ಲೈಫಲ್ಲಿ ತಾಯಿ ಇಲ್ಲದೆ ಇರ್ಬೋದು, ಕೆಲವ್ರ ಲೈಫಲ್ಲಿ ಇಬ್ಬರೂ ಇಲ್ಲ ಪಾಸ್ಟರ್, ಚಿಕ್ಕ ವಯಸ್ಸಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರು, ಇಲ್ಲ ತೀರೋದ್ರು, ಏನೇನೋ ಪರಿಸ್ಥಿತಿಗಳು ಇರುತ್ತೆ. ಆದರೆ ನಮಗೆ ಒಂದು ಸ್ಪಿರಿಚುವಲ್ ಫಾದರ್ ಯಾವಾಗಲೂ ಇಟ್ಕೊಂಡಿರ್ಬೇಕು. ಈ ಲೋಕದ ತಂದೆ ತಾಯಿ ನಮಗಿಲ್ಲ ಅಂದರು ನಮ್ಗೆ ಯಾರು ಇರಬೇಕು, ಖಂಡಿತವಾಗ್ಲೂ ಒಂದು ಆತ್ಮೀಕ ತಂದೆ ಮಾತ್ರ ಇರಲೇಬೇಕು. ಯಾಕೆ ಗೊತ್ತಾ, ಟು ಗೈಡ್ ಅಸ್. ಸೊ ಅನಾಥರಿಗೆ ಬಟ್ಟೆ ಊಟ ಪ್ರಾಬ್ಲಮ್ ಇಲ್ಲ, ಅನಾಥಾಶ್ರಮದಲ್ಲಿ ಊಟ ಹಾಕ್ಬಿಡ್ತಾರೆ, ಅನಾಥಾಶ್ರಮದಲ್ಲಿ ಬಟ್ಟೆ ಕೊಡಿಸ್ಬಿಡ್ತಾರೆ. ಆದರೆ ನೀನು ಇದು ಮಾಡಬೇಡಪ್ಪ, ನೀನು ಇದನ್ನು ಮಾಡು, ಇದನ್ನು ಮಾಡ್ಕೋ, ಅದನ್ನು ಓದು, ಇದು ಮದುವೆ ಮಾಡ್ಕೋ, ಈ ಹುಡುಗಿನ ಮಾಡ್ಕೋ, ಬೇಡಪ್ಪ ಇಲ್ಲಿ ಹೋಗಬೇಡ ಅಲ್ಲಿ ಹೋಗಬೇಡ ಅಂತ ಹೇಳ್ಕೊಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ವಲ್ಲ, ಅದು ಒಂದೇ ಆರ್ಫನ್ಸ್ ಜೀವಿತದಲ್ಲಿ ಭಾಳ ದುಃಖಕರವಾದಂಥ ಒಂದು ವಿಷಯ. ಇವತ್ತು ಅನೇಕರು ಸ್ಪಿರಿಚುವಲಿ ದೇ ಆರ್ ಲೈಕ್ ಆರ್ಫನ್ಸ್. ದೇ ಡೋಂಟ್ ನೋ ವಾಟ್ ಟು ಡೂ. ದೇ ಡೋಂಟ್ ಹ್ಯಾವ್ ಎನಿಬಡಿ ಟು ಗೈಡ್ ಮಾಡೋದಕ್ಕೋ, ಏನು ಮಾಡಬೇಕು, ಹೆಂಗೆ ಎತ್ತಿಡಬೇಕು, ಹೆಂಗೆ ಪ್ರೇಯರ್ ಮಾಡಬೇಕು ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಕೇಳ್ತಾರೆ, ಅಲ್ಲಿ ಸ್ವಲ್ಪ ಕೇಳ್ತಾರೆ, ಅವ್ರದ್ದನ್ನು ಸ್ವಲ್ಪ ಕೇಳ್ತಾರೆ. ನೋಡಿ, ಫುಲ್ ಕನ್ಫ್ಯೂಷನ್. ನಾನೇನು ಹೇಳ್ತೀನಿ ಅಂದರೆ ಒಂದು ತೀರ್ಮಾನ ಮಾಡಬೇಕು. ಇವರೇ ಅಂದರೆ ನೋಡಿ, ತಂದೆನ ಬದಲಾಯಿಸೋಕ್ಕಾಗುತ್ತಾ? ಅವಾಗ ಇಲ್ಲ. ವಾಕ್ಯನ ಕೇಳ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ಮಕ್ಕಳಾಗ್ಬಿಡ್ಬೇಕು. ಒಂದು ತೀರ್ಮಾನ ಫಸ್ಟ್. ಇವತ್ತು ವಾಕ್ಯನ ಕೇಳೋದಕ್ಕಿಂತ ಮುಂಚೆ ನೀವು ತೀರ್ಮಾನ ಮಾಡಿಬಿಡಿ, ಹೂ ಈಸ್ ಯುವರ್ ಸ್ಪಿರಿಚುವಲ್ ಫಾದರ್. ನಮಗೆ ಭಕ್ತಿ ವೈರಾಗ್ಯ ಇರ್ಬೋದು, ಅದರ ಆಲೋಚನೆ ಕೊಡೋರು, ಇನ್ಸ್ಟ್ರಕ್ಷನ್ಸ್ ಕೊಡೋರು, ಅದನ್ನು ಕಲಿಸ್ಕೊಡೋರು ತುಂಬ ತುಂಬ ಇಂಪಾರ್ಟೆಂಟ್. ಇಬ್ರಿಯರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಹೀಬ್ರೂಸ್ ಚಾಪ್ಟರ್ 6 verse 1. ಆದದ್ದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. Not laying again the foundation of repentance from dead works and of faith towards God. ರಿಪೆಂಟೆನ್ಸ್ ಫ್ರಮ್ ಡೆಡ್ ವರ್ಕ್ಸ್. ರಿಪೆಂಟೆನ್ಸ್ ಅಂದರೆ ಏನು? ಮನ ತಿರುಗುವುದು ಅಲ್ವಾ? ಮನ ತಿರುಗೋದು ಅಂದರೆ ಯಾವುದರಿಂದ? ಪಾಪಗಳಿಂದ. ಎಲ್ಲರೂ ಹೇಳಿ ಆಮೇನ್. ಆದರೆ ಬೈಬಲ್ ಹಂಗೆ ಹೇಳಲಿಲ್ಲ. ರಿಪೆಂಟೆನ್ಸ್ ಫ್ರಮ್ ಡೆಡ್ ವರ್ಕ್ಸ್, ನಾಟ್ ಫ್ರಮ್ ಸಿನ್ಸ್. ಪಾಪಗಳಿಂದ ಅಂತ ಹೇಳಿಲ್ಲ. ಮನ ತಿರುಗಬೇಕಾಗಿರೋದು ಯಾವುದರಿಂದ ಅಂದರೆ ಡೆಡ್ ವರ್ಕ್ಸ್. ಅಂದರೆ ನೋಡಿ, ನಮ್ಗೆ ಡೆಡ್ ವರ್ಕ್ಸ್ ತುಂಬ ಹೇಳ್ಕೊಟ್ಬಿಟ್ರು. ನೀವು ಹಿಂಗೆ ಮಾಡು, ಅದು ಮಾಡು, ಇದು ಮಾಡು, ನೀವು ಇದನ್ನು ಮಾಡಬೇಕು, ಅದನ್ನು. ನಾನೇನು ಹೇಳ್ತೀನಿ, ಅದು ಮಾಡು, ಇದು ಮಾಡು ಅಂದರೆ ನಮಗೆ ನೋಡಿ ಒಂದು ಡಿಸಿಪ್ಲಿನ್ ಬೇಕು. ಆದರೆ ಡೆಡ್ ವರ್ಕ್ಸ್ ಅಂತ ಹೇಳುತ್ತೆ. ನೀನು ಉಪವಾಸ ಮಾಡ್ದ, ನೀನು ಅದು ಮಾಡ್ದ, ಇದು ಮಾಡ್ದ, ಅದೆಲ್ಲ ನೋಡಿ ಅದಲ್ಲ.
ನಂಬಿಕೆ ಬಂದ್ಬಿಟ್ಟು ನನ್ನ ಮೊಣಕಾಲಲ್ಲಿ ನನ್ನ ವೈರಾಗ್ಯದಲ್ಲಿ ಇಡಬಾರ್ದು. ನಂಬಿಕೆ ಯಾವುದರಲ್ಲಿ ಇಡಬೇಕಂತೆ? ಫೇತ್ ಟುವರ್ಡ್ ಗಾಡ್. ಸೊ ದೇವ್ರ ಮೇಲೆ ನಂಬಿಕೆ ಇಡೋದಕ್ಕೆ ಕಲಿಸ್ಕೊಡುವಂಥ ಒಂದು ಬೋಧಕರು ನಮಗೆ ಬೇಕು. ನಮಗೆ ಎಕ್ಸಸೈಸ್ ಮಾಡಿಸೋದಕ್ಕೆ ನೀನು ಇದು ಮಾಡ್ದ ಅದು ಮಾಡ್ದ ಅಂತ ಹೇಳೋದಕ್ಕೆ, ಉಗಿಸ್ಕೊಳ್ಳೋದಕ್ಕೆಲ್ಲ ತುಂಬ ಜನ ಇದ್ದಾರೆ. ನೀನು ಹಿಂಗೆ ಯಾಕೆ ಬಟ್ಟೆ ಹಾಕ್ತೀಯ, ನೀನು ಯಾಕೆ ಲೆಗ್ಗಿನ್ಸ್ ಹಾಕ್ತೀಯ, ನೀನು ಯಾಕೆ ಜೀನ್ಸ್ ಹಾಕ್ತೀಯ, ಕಟ್ಟಿಂಗ್ ಸರಿಗೆ ಮಾಡು, ಬಟ್ಟೆ ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದೆಲ್ಲ ಹೇಳೋದಕ್ಕೆಲ್ಲ ನಾವು ನೋಡಿ ನಮಗೆ 100 ಜನ ಅವರೇ. ಆದರೆ ನಮ್ಮ ನಂಬಿಕೆನ ದೇವ್ರ ಕಡೆ ತಿರುಗಿಸ್ತಾರಲ್ಲ ಒಬ್ಬರು, ಅಂಥವ್ರೆ ನಮಗೆ ಸ್ಪಿರಿಚುವಲ್ ಫಾದರ್ ಇರಬೇಕು. ಇವತ್ತು ನನ್ನ ಪ್ರಸಂಗ ಇವತ್ತು ಅನೇಕರನ್ನ ದೇವ್ರ ಕಡೆ ತಿರುಗಿಸ್ತೈತೆ ಅಂದರೆ ನಿಮ್ಮ ನಂಬಿಕೆನ ಇನ್ನೂ ಹೆಚ್ಚಿಸ್ತೈತೆ ಅಂದರೆ ಯು ಹ್ಯಾವ್ ಟು ಫಾಲೋ. ಇಲ್ಲ ಪಾಸ್ಟರ್ ನಿಮ್ಮ ಪ್ರಸಂಗನೂ ಕೇಳಿ ನನಗೆ ಇನ್ನೂ ನಂಬಿಕೆ ಬರ್ತಾಯಿಲ್ಲ, ದೇವ್ರ ಮೇಲೆ ನಂಬಿಕೆ ಬರ್ತಾಯಿಲ್ಲ ಅಂದರೆ ನಿನಗೆ ಎಲ್ಲಿ ನಂಬಿಕೆ ಬರ್ತಿದ್ದೆ ಅಲ್ಲಿ ಕೇಳ್ಕೊ. ಅಟ್ಲೀಸ್ಟ್ ಎಲ್ಲಾದರೂ ಚೇಂಜ್ ಆಗಿ. ನಾನೇನು ಹೇಳ್ತೀರ, ನಿನ್ನನ್ನು ದೇವ್ರ ಕಡೆ ತಿರುಗಿಸೋದಕ್ಕೆ, ಬಟ್ಟೆ ಬದಲಾಯಿಸೋದಕ್ಕೆ ನಿನ್ನ ಬಾಡಿ ಎಲ್ಲ ಬಿಚ್ಚಿಬಿಡು, ಕಟ್ಟಿಂಗ್ ಎಲ್ಲ ಸರಿ ಮಾಡ್ಕೊ ಅದೆಲ್ಲ ಹೇಳೋದು ಅಂಥವ್ರಲ್ಲ ನಾನು ಸ್ಪಿರಿಚುವಲಿ ಹೇಳ್ತಾ ಇರೋದು. ನಿನ್ನನ್ನು ದೇವ್ರ ಕಡೆ ನೋಡಿ, ಫೇತ್ ಟುವರ್ಡ್ ಗಾಡ್. ಅದಕ್ಕೆ ರಿಪೆಂಟೆನ್ಸ್ ಫ್ರಮ್ ಡೆಡ್ ವರ್ಕ್ಸ್. ಡೆಡ್ ವರ್ಕ್ಸ್ ಅಂದರೆ ಇದು ಮಾಡು, ಅದು ಮಾಡು ಅಂತ ಹೇಳ್ತಾರಲ್ಲ, ಅದಲ್ಲ ಅಂತೆ. ನಿನ್ನ ನಂಬಿಕೆನ ದೇವ್ರ ಕಡೆ ತಿರುಗಿಸ್ಬೇಕು. ಇವತ್ತು ಎಷ್ಟೇ ಪ್ರಾಬ್ಲಮ್ ಬಂದರೂ ಇವತ್ತು ನಂಬಿಕೆನ ಯಾರ ಕಡೆ ತಿರುಗಿಸ್ಬೇಕು? ದೇವ್ರ ಕಡೆ ತಿರುಗಿಸೋರು ಒಬ್ರು ಬೇಕು. ಅದಕ್ಕೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ಸ್ತೋತ್ರ ಎಲ್ಲದಕ್ಕಾಗಿ ಮಾಡಬಾರ್ದು, ಎಲ್ಲದರಲ್ಲಿಯೂ ಮಾಡಬೇಕು. ಇವತ್ತೇನು ಹೇಳ್ತಾರೆ ಅಂದರೆ, ಕ್ಯಾನ್ಸರ್ ಬಂತ ದೇವ್ರಿಗೆ ಸ್ತೋತ್ರ ಹೇಳಿ, ಕಾಯಿಲೆ ಬರೋದು ಒಳ್ಳೆಯದೇ, ಸ್ತೋತ್ರ ಹೇಳಿ. ನನಗೆ ಗೊತ್ತಿರೋ ಒಂದು ಪಾಸ್ಟ್ ಹಂಗೆ ಹೇಳ್ಬಿಟ್ರು, ಕಾಯಿಲೆ ಕೊಡೋದು ದೇವರೇ. ಯಾಗೋದಾ, ನಿನ್ನೇನು ಸರಿ ಮಾಡಬೇಕು ಅಂದರೆ ದೇವ್ರು ಏನು ಕೊಡ್ತಾರೆ? ಕಾಯಿಲೆನ ಕೊಟ್ಟೇ ಸರಿ ಮಾಡೋದು. ಸೊ ದೇವರೇ ಕಾಯಿಲೆ ಕೊಡೋದು ಅಂತ ಒಂದು ಪಾಸ್ಟ್ ಹೇಳ್ತಾರೆ. ಸೊ ದೇವ್ರ ಕಾಯಿಲೆನ ಕೊಡೋದಕ್ಕೆ ಸಾಧ್ಯನಾ? ನೋ ವೇ. ಕಾಯಿಲೆಗಳನ್ನೆಲ್ಲ ಶಿಲುಬೆಯಲ್ಲಿ ಆತನ ಹೊತ್ಕೊಂಡು ನಮಗೆ ಒಂದು ಹೊಸ ಲೈಫನ್ನು, ನಾವು ಆರೋಗ್ಯವಾಗಿ ಇರಬೇಕು ಅನ್ನೋದೇ ದೇವ್ರ ಚಿತ್ತ. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಇದೆ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಈ ರೀತಿ ಹೇಳಿದೆ, ಲೆವಿಟಿಕಸ್ ಯಾಜಕ ಕಾಂಡ ಬರೆದ ಪುಸ್ತಕ 17ನೇ ಅಧ್ಯಾಯ 11ನೇ ವಾಕ್ಯ. ರಕ್ತವು ಪ್ರಾಣಧಾರವಾಗಿರುವ ಕಾರಣ ಅದರಿಂದ ದೋಷ ಪರಿಹಾರವಾಗುತ್ತದಷ್ಟೇ. ಪರಿಹಾರ. ಹಳೆ ಒಡಂಬಡಿಕೆಯಲ್ಲಿ ಈ ರಕ್ತ, ಈ ಅನಿಮಲ್, ಈ ಪ್ರಾಣಿಗಳ ರಕ್ತ ಏನು ಮಾಡ್ತಾ ಇದೆ ಅಂದರೆ ಪಾಪಗಳನ್ನು ಮುಚ್ತಾ ಇದೆ ಅಂತ. ಇಟ್ ವಿಲ್ ಕವರ್ ಅವರ್ ಸಿನ್ಸ್. ದೋಷ ಪರಿಹಾರ. ಸೊ ಹಳೆ ಒಡಂಬಡಿಕೆಯ ರಕ್ತ ಪಾಪನ ಏನು ಮಾಡ್ತಂತೆ? ಮುಚ್ಚುತ್ತಂತೆ. ಯೇಸು ಕ್ರಿಸ್ತನ ರಕ್ತ ಪಾಪನ ತೊಳೆಯುತ್ತಂತೆ. ಆಮೇಲೆ ಓಲ್ಡ್ ಟೆಸ್ಟ್ಮೆಂಟ್ ಬ್ಲಡ್, ಇಟ್ ವಿಲ್ ಕವರ್ ಅವರ್ ಸಿನ್ಸ್. ಜೀಸಸ್ ಕ್ರೈಸ್ಟ್ ಬ್ಲಡ್ ವಿಲ್ ಕ್ಲೆನ್ಸ್ ಅವರ್ ಸಿನ್ಸ್. ಎಲ್ಲ ಶುದ್ಧೀಕರಿಸ್ಬಿಡುತ್ತಂತೆ. ಸೊ ಹಳೆ ಒಡಂಬಡಿಕೆ ಟೀಚಿಂಗ್ ಬೇರೆ, ಹೊಸ ಒಡಂಬಡಿಕೆ ಟೀಚಿಂಗ್ ಬೇರೆ. ಇದನ್ನೆಲ್ಲ ಪರ್ಫೆಕ್ಟಾಗಿ ಹೇಳ್ಕೊಡೋದಕ್ಕೆ ವಿ ನೀಡ್ ಎ ಸ್ಪಿರಿಚುವಲ್ ಲೀಡರ್. ಐ ಮೀನ್ ಗ್ರೇಸ್ ಅಂದರೆ ಏನು, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಏನು, ದೇವ್ರು ಇವಾಗ ದೇವ್ರು ಒಳ್ಳೆಯವರ, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ವಿ ನೀಡ್ ಎ ಲೀಡರ್. ಆಮೇಲೆ ನಮ್ಮನ್ನು ನೋಡಿ ಸ್ಟ್ರಿಕ್ಟಾಗಿರಬೇಕು. ಕೆಲವ್ರು ಹೇಳ್ತಾರೆ ಈ ಪಾಸ್ಟ್ ತುಂಬ ಸ್ಟ್ರಿಕ್ಟು. ನಾನು ಹೇಳ್ತೀನಿ, ಸ್ಟ್ರಿಕ್ಟ್ನೆಸ್ಸಲ್ಲಿ ಯಾವುದೂ ಏನಿಲ್ಲ, ಅದೆಲ್ಲ ಡೆಡ್ ವರ್ಕ್ಸ್. ಸೊ ಇದು ಮಾಡು, ಅದು ಮಾಡು ಅಂತ ಹೇಳ್ಕೊಡೋದಕ್ಕೆ 100 ಜನ ಇದ್ದಾರೆ. ಆದರೆ ಏನು ಮಾಡಿದ್ರೆ ನಿಮ್ಮ ನಂಬಿಕೆ ದೇವ್ರ ಕಡೆ ತಿರುಗಿಸಿದ್ರೆ ಏನೆಲ್ಲ ಆಶೀರ್ವಾದ ಇದೆ ಅಂತ ಹೇಳ್ಕೊಡೋದಕ್ಕೆ ಒಂದು ಸ್ಪಿರಿಚುವಲ್ ಫಾದರ್ ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತೆ, ಮಲಗಿದ್ರೆ ದರಿದ್ರ ಬರುತ್ತೆ, ಎದ್ದೇಳಿದ್ರೆ ಅದನ್ನು ಮಾತ್ರ ಯಾರು ಹೇಳ್ಕೊಡಲ್ಲ. ನಿದ್ದೆ ದರಿದ್ರ ಬರುತ್ತೆ ಅಂತ ಅಷ್ಟು ಮಾತ್ರ ಹೇಳ್ತಾರೆ. ಸ್ವಲ್ಪ ಎದ್ದೇಳ್ಬಿಡಪ್ಪ, ನೀನು ಆಶೀರ್ವಾದವಾಗಿ ಇರ್ತೀಯ ಅಂತ ಅದೊಂದು ಸಿಂಪಲ್ ಟ್ರೂತನ್ನು ನಮಗೇನು ಮಾಡಿಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ಆಮೇನ್. ಸೊ ಇವತ್ತು ನಾವೊಂದು ಸೋಲ್ ಅಲ್ಲ, ವಿ ಆರ್ ಎ ಸೋರ್ಸ್. ಆಮೇನ್.
ವಿ ನೀಡ್ ಇನ್ಸ್ಟ್ರಕ್ಷನ್ಸ್. ಸೊ ಇವತ್ತು ಈ ಪ್ರಸಂಗದಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದು ಏನಂದರೆ, ಪಾಸ್ಟರ್ ಇವತ್ತು ನಾವು ನಿಮ್ಮನ್ನು ಒಂದು ಸ್ಪಿರಿಚುವಲ್ ಫಾದರ್ ಆಗಿ ನಾವು ಸ್ವೀಕಾರ ಮಾಡ್ಕೊಳ್ತೀವಿ, ಇನ್ಮೇಲೆ ಎಲ್ಲನೂ ನಾವು ಫಾಲೋ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ನೀವು ಫಾಲೋ ಮಾಡಿದ್ರೇ ಒಂದು ಡಿಫ್ರೆಂಟ್ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ, ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಹಲ್ಲೆಲೂಯಾ, ಆಮೆನ್. ಸೊ ಇವತ್ತು ನಾವು ಒಂದು ತೀರ್ಮಾನ ಮಾಡೋಣ, ನಾವು ಆತ್ಮಿಕ ತಂದೆ ನೀವೇ, ಆಮೆನ್. ನಮ್ಮನ್ನು ನಡೆಸಬೇಕು ದೇವರು. ನನ್ನ ಮುಖಾಂತರ ಇನ್ನೂ ಅನೇಕ ವಾಕ್ಯಗಳನ್ನು ನಿಮ್ಮೊಂದಿಗೆ ಮಾತನಾಡಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನನ್ನು ಒಂದು ಸೋರ್ಸ್ ಆಗಿ ಮಾರ್ಪಡಿಸು. ನನ್ನ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗಲಿಪ್ಪ, ನನ್ನ ಪರಿಸ್ಥಿತಿಗಳು ಚೇಂಜ್ ಆಗಲಿ. ಇವತ್ತಿರುವಂಥ ಎಲ್ಲ ಕಷ್ಟ ಸಾಲಗಳು ಯೇಸುವಿನ ನಾಮದಲ್ಲಿ ಐ ಕ್ಯಾನ್ಸಲ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಆನ್ಲೈನಲ್ಲಿ ನೋಡ್ತಾ ಇರೋರು ಅಷ್ಟೇ, ನೀವೊಂದು ಇಷ್ಟು ದಿವಸ ಒಂದು ಸೋಲ್, ಫ್ರಮ್ ಟುಡೇ ಯು ಆರ್ ಎ ಸೋರ್ಸ್, ಆಮೆನ್. ನಿನಗೆ ಹೆಂಗೆ ದುಡ್ಡು ಬರುತ್ತೆ ಗೊತ್ತಿಲ್ಲ, ಅದರ ಒಂದು ಫೈನಾನ್ಷಿಯಲ್ ಮಿರಾಕಲ್ ನಡೆಯುತ್ತೆ. ಇಲ್ಲಿ ಬಂದು ನಮ್ಮ ಹತ್ರ ಸಾಕ್ಷಿ ಹೇಳೋ ಥರ ದೇವರು ನಿನ್ನ ಫೈನಾನ್ಷಿಯಲ್ ಪರಿಸ್ಥಿತಿಗಳನ್ನು ಇವತ್ತು ಚೇಂಜ್ ಮಾಡ್ತಾರೆ. ಆಮೇನ್. ಹೋಲಿ ಸ್ಪಿರಿಟ್ ಈಸ್ ವರ್ಕಿಂಗ್ ಫ್ರಮ್ ಟುಡೇ, ಆಮೆನ್. ಎಲ್ಲ ರಿಪೋರ್ಟ್ಗಳು ಚೇಂಜ್ ಆಗುತ್ತೆ ಯೇಸುವಿನ ನಾಮದಲ್ಲಿ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಸೊ ಇನ್ಮೇಲೆ ಎಲ್ಲ ಕಾಯಿಲೆಗಳು ಚೇಂಜ್ ಆಗಬೇಕು. ಶುಗರು ಕಿಚನಲ್ಲಿ ಇರಬೇಕು, ನೀವು ಇಟ್ಕೊಂಡು ಸುತ್ತಾಡಬಾರ್ದು. ಇನ್ಮೇಲೆ ಶುಗರು ಕಿಚನಲ್ಲಿರಲಿ, ಶುಗರು ನನ್ನ ಹತ್ರ ಇರಬಾರ್ದು, ಆಮೆನ್. ತುಂಬ ಜನ ಹೇಳ್ತಾರೆ, ಪಾಸ್ಟರ್ ನನಗೆ ಪ್ರೆಷರು ಅಂತ. ಪ್ರೆಷರು ಕುಕ್ಕರಲ್ಲಿ ಇರಬೇಕು. ಪ್ರೆಷರ್ ಎಲ್ಲಿರಬೇಕು? ಕುಕ್ಕರಲ್ಲಿರಬೇಕು. ಶುಗರ್ ಎಲ್ಲಿರಬೇಕು? ಕಿಚನಲ್ಲಿರಬೇಕು. ನಿಮಗೆ ಪ್ರೆಷರು ಇರಬಾರ್ದು, ನಿಮಗೆ ಶುಗರು ಇರಬಾರ್ದು. ಯೇಸುವಿನ ನಾಮದಲ್ಲಿ ಇವತ್ತು ಪರಿಸ್ಥಿತಿಗಳು ಚೇಂಜ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ಇನ್ ದ ನೇಮ್ ಆಫ್ ಜೀಸಸ್. ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ, ಶರೀರದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ, ಆಮೆನ್. ನಾನು ನೋಡ್ತಾ ಇರುವಂಥ ಎಲ್ಲರ ಜೀವಿತಗಳಲ್ಲೂ ಒಂದು ವ್ಯತ್ಯಾಸ ಇವತ್ತು ಉಂಟಾಗುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಆಮೆನ್. ಹಲ್ಲೆಲೂಯಾ. ಸ್ವಲ್ಪ ದಿವಸಕ್ಕೆ ಆನ್ಲೈನಲ್ಲಿ ಒಂದು ಸರ್ವಿಸ್ ಮಾತ್ರ ಇರುತ್ತೆ. ಒಂದು ಸರ್ವಿಸಲ್ಲಿ ನಾವು ಎವ್ರಿ ಒನ್ಸ್ ಇನ್ ಎ ವೀಕ್ ಎಲ್ಲರ ಮನೆಯಲ್ಲೂ ಸೆಲ್ಫ್ ಪ್ರೇಯರ್, ಎಲ್ಲ ಮನೆಗಳಲ್ಲೂ ಒಂದೊಂದು ವಾರ ಆ ಥರ ಪ್ರೇಯರ್ ಮಾಡಬೇಕು ಅಂತ ಒಂದೊಂದು ಮನೆಯಲ್ಲೂ ಒಂದೊಂದು ಮೀಟಿಂಗ್ ಇಡೋದ್ರಿಂದ ಆನ್ಲೈನಲ್ಲಿ ಒಂದು ಸರ್ವಿಸ್ ಮಾತ್ರ ಸದ್ಯಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ಪಾಸ್ಟರ್ ಎರಡೆರಡು ಸರ್ವಿಸ್ ಬರ್ತಾಯಿತ್ತು ಸಡನ್ನಿಗೆ ಇಲ್ಲ ಅನ್ನೋದನ್ನು ಬೇಡ. ದೇವ್ರ ಚಿತ್ತ ಆದರೆ ಬರುವಂಥ ದಿನಗಳಲ್ಲಿ ವಾಕ್ಯಗಳನ್ನು ಇನ್ನೂ ಹೆಚ್ಚಾಗಿ ಬೋಧನೆ ಮಾಡೋದಕ್ಕೆ ದೇವರು ಸಹಾಯ ಮಾಡ್ತಾರೆ, ಆಮೆನ್. ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಪ್ರೀತಿ ಸ್ವರೂಪಿಯ ಸ್ತೋತ್ರಪ್ಪ, ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. Thank you for your presence, Lord. We need a guidance. ಪವಿತ್ರಾತ್ಮನು, we should be led by the Spirit of God. ಪವಿತ್ರಾತ್ಮದಿಂದ ನಾವು ನಡೆಸಲ್ಪಡುವರಾಗಿರ್ಬೇಕಪ್ಪ. ನೀವು ನಮ್ಮ ಆತ್ಮದಲ್ಲಿ ತಂದೆ ಆಗಿದ್ದು ನಮ್ಮನ್ನು ನಡೆಸು ಸ್ವಾಮಿ. ಒಂದೊಂದು ಹಂತದಲ್ಲೂ ಏನು ಮಾಡಬೇಕು, ಹೇಗೆ ನಡಿಬೇಕು ಅನ್ನೋದನ್ನು ನಮಗೆ ಕಲಿಸ್ಕೊಡು. ಇವತ್ತು ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಇವತ್ತು ನಾವೊಂದು ಸೋಲ್ ಅಲ್ಲ, ಇವತ್ತು ನಾವೊಂದು ಸೋರ್ಸ್ ಅನ್ನೋದನ್ನು ಇವತ್ತು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಇವತ್ತೆಲ್ಲ ಪರಿಸ್ಥಿತಿಗಳು ಯೇಸುವಿನ ನಾಮದಲ್ಲಿ ಚೇಂಜ್ ಆಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.